ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೇನ್ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ತಾರಾ ಆಫೀಸ್ಗೆ ಬರ್ತಿದ್ದಂಗೆ ಮಂಜಿಂಗೆ ಕೀಟ್ಲೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಯಾರಾದ್ರೂ ನೋಡ್ತಾರೆ ಅನ್ನೋ ಭಯದಲ್ಲಿ ಮಂಜ ಒದ್ದಾಡ್ತಿದ್ರೆ ತಾರಂಗ್ ಮಾತ್ರ ಅವನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋ ಆಸೆ ಆಗ್ತಿರುತ್ತೆ. ಸರಿ, ನನ್ ಕ್ಯಾಬಿನ್ ಬಾ ಅಂತ ಹೇಳಿ ತಾರಾ ತನ್ ಕ್ಯಾಬಿನ್ಗೆ ಹೋಗ್ತಾಳೆ. ಅಷ್ಟರಲ್ಲಿ ಮಂಜ ಏನ್ ವಿಷಯ ತರ ಕರೆದಿದ್ದು ಅಂತ ಹೋದಾಗ, ಮಂಜ, ನಿನಗೆ ನನ್ ಬಗ್ಗೆ ಗೊತ್ತಿಲ್ದಿರ ಇನ್ನೊಂದ್ ವಿಷಯ ಹೇಳ್ಬೇಕು ಅನ್ಕೊಂಡಿದೀನಿ, ಅದಕ್ಕೋಸ್ಕರ ಅಂತ ತಾರಾ ಹೇಳ್ತಾಳೆ. ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ? ಎಲ್ಲಾ ವಿಷಯನೂ ನನ್ಗ್ ಗೊತ್ತಿದೆ ಅಂತ ಮಂಜ ಹೇಳ್ತಾನೆ. ಹೌದಾ, ಏನದು ಹೇಳು ಅಂತ ತಾರಾ ಕೇಳ್ಬೇಕಾದ್ರೆ, ನೀನು ಫಾರಿನ್ ಅಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಓದಿದ್ಯಾ, ನಿನ್ಗೆ ಪಿಂಕ್ ಕಲರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಅದು ಅಲ್ದೆ ಶಾಪಿಂಗ್ ಅಂದ್ರೆ ಇನ್ನೂ ಇಷ್ಟ, ಚಾಕ್ಲೇಟ್ಸ್ ಅಂದ್ರೆ ಇಷ್ಟ, ಫ್ರೆಂಡ್ ಗಳಿಗೆ ಗಿಫ್ಟ್ ಕೊಡೋದು ಅಂದ್ರೆ ಇಷ್ಟ, ಒಬ್ರಿಗೆ ಸಹಾಯ ಮಾಡೋದು ಅಂದ್ರೆ ಇನ್ನೂ ಇಷ್ಟ, ಎಲ್ಲೆನ್ನೋ ಒಂದೇ ಸಮವಾಗಿ ನೋಡ್ತೀಯಾ, ತುಂಬಾನೇ ಫ್ರಾಂಕ್ ಅಂಡ್ ಮೈ ಲವೇಬಲ್ ಕ್ಯೂಟ್ ಗರ್ಲ್ ಅಂತ ಮಂಜ ಹೇಳ್ಬೇಕಾದ್ರೆ, ಇದೆಲ್ಲ ಓಕೆ, ಬಟ್ ನಾನಿವಾಗ ಹೇಳ್ಬೇಕಾಗಿರೋದು ಬೇರೆ ಇನ್ನೊಂದ್ ವಿಷಯನೇ ಇದೆ. ಆಕ್ಚುಲಿ ನಿನಗೆ ನಮ್ಮ ಅಪ್ಪನ ಬಗ್ಗೆ ಗೊತ್ತು, ಆದ್ರೆ ನಮ್ಮ ಅಪ್ಪ ಮತ್ತೆ ಅಮ್ಮ ಇಬ್ರು ಜೊತೆಲಿಲ್ಲ ಅನ್ನೋ ವಿಷಯನೂ ಗೊತ್ತಲ್ವಾ ಅಂತ ತಾರಾ ಹೇಳ್ಬೇಕಾದ್ರೆ, ಹ್ಞೂ ಗೊತ್ತು ಅಂತ ಮಂಜ ಹೇಳ್ತಾನೆ. ಆಕ್ಚುಲಿ ನಾನಿವತ್ತು ನಮ್ ತಾಯಿ ಯಾರು ಅನ್ನೋ ವಿಷಯನ ನಿಂಗೆ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಾ ತಾರಾ ತನ್ ಮೊಬೈಲ್ ಅಲ್ಲಿರೋ ವಿಶಾಲಾಕ್ಷಿ ಫೋಟೋನ ತೋರಿಸ್ತಾಳೆ. ಅದನ್ನ ನೋಡ್ತಿದ್ದಂಗೆ ಮಂಜನ್ಗೆ ಶಾಕ್ ಆಗುತ್ತೆ. ತಾರಾ, ನೀನ್ ಈ ಫೋಟೋ ತೋರ್ಸೋವರ್ಗು ನನ್ ಪ್ರೀತಿಸಿದ ಹುಡ್ಗಿ ನನ್ನನ್ನ ಕರ್ದಿಗಳಲ್ಲ ಅಂತ ಓಡೋಡಿ ಆಸೆಯಿಂದ ಬಂದೆ, ಆದ್ರೆ ಇದನ್ ತೋರ್ಸದ್ಮೇಲೆ ನಮ್ ಇಬ್ರ ಮಧ್ಯೆ ಇರೋ ಬಾಂಡಿಂಗು ನನ್ಗೆ ಯಾಕೋ ಸರಿ ಬರೋದಿಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಮಂಜ ಹೇಳ್ದಾಗ, ಯಾಕ್ ಮಂಜ ಈ ರೀತಿ ಹೇಳ್ತಿದ್ಯಾ ಅಂತ ತಾರಾ ಕೇಳ್ತಾಳೆ. ಮತ್ತೆ ಈ ವಿಶಾಲಾಕ್ಷಿ ನಮ್ ಅಕ್ಕನ್ಗೆ ನಮ್ ಭಾವಂಗೆ ಎಷ್ಟು ತೊಂದ್ರೆ ಕೊಟ್ಟಿದಾಳ್ ಗೊತ್ತಾ ಅಂತ ಮಂಜ ಹೇಳಕ್ ಹೋಗ್ತಾನೆ. ನನಗ್ ಗೊತ್ತಿದೆ ಮಂಜ, ಅವ್ರು ಒಳ್ಳೆ ವ್ಯಕ್ತಿ ಅಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ ಅಂತ ತಾರಾ ಹೇಳ್ದಾಗ, ನೋಡು ತಾರಾ, ನಮ್ಮಿಬ್ರ ಮಧ್ಯೆ ಏನೂ ತೊಂದ್ರೆ ಇಲ್ದೇ ಇರ್ಬೋದು, ಆದ್ರೆ ನಮ್ ಫ್ಯಾಮಿಲಿ ಮಧ್ಯೆ ಇಷ್ಟೊಂದೆಲ್ಲ ತೊಂದ್ರೆ ಇದೆ. ದೇವ್ರ ಸತ್ಯವಾಗ್ಲು ಇವ್ರು ನಿಮ್ ತಾಯಿ ಅಂತ ಗೊತ್ತಾಗಿದ್ರೆ ನಾ ಇಷ್ಟೆಲ್ಲ ಮುಂದುವರಿತಿರ್ಲಿಲ್ಲ ಅಂತ ಮಂಜ ಹೇಳ್ತಾನೆ. ನನಗ್ ಗೊತ್ತಿದೆ ಮಂಜ, ನಿಮ್ ಅಕ್ಕ ಭಾವಗೆ ನಮ್ಮಮ್ಮ ಎಷ್ಟು ತೊಂದ್ರೆ ಕೊಟ್ಟಿದ್ದಾರೆ ಅನ್ನೋದು ನನ್ಗೆ ಚೆನ್ನಾಗ್ ಗೊತ್ತಿದೆ, ಆದ್ರೆ ನನಗೆ ಅವ್ರ ಬಗ್ಗೆ ಯಾವ್ದೇ ರೀತಿ ಚಿಂತೆ ಇಲ್ಲ ಅಂತ ತಾರಾ ಹೇಳ್ತಾಳೆ. ಅಲ್ಲ ತಾರಾ, ನಿನ್ಗಿಷ್ಟೆಲ್ಲ ಗೊತ್ತಿದ್ರುನು ಯಾವ ಧೈರ್ಯದ ಮೇಲೆ ನೀನು ನನ್ನನ್ನ ಲವ್ ಮಾಡ್ದೆ ಅಂತ ಮಂಜ ಕೇಳ್ಬೇಕಾದ್ರೆ, ಇದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ದಯವಿಟ್ಟು ನನ್ಗೆ ಈ ರೀತಿ ಎಲ್ಲ ಹೇಳ್ಬೇಡ. ನೋಡು, ನೀನ್ ಹೇಳ್ತಿಯಲ್ಲ ಯಾವ ಧೈರ್ಯದ ಮೇಲೆ ನಿನ್ನನ್ನ ಲವ್ ಮಾಡ್ದೆ ಅಂತ, ಅದಕ್ಕೆ ಕಾರಣ ನನ್ ಸೂರ್ಯ ಅಣ್ಣ. ಅವ್ನ್ ನನ್ಗೆ ಜೊತೆಲಿದ್ದಾನೆ ಅನ್ನೋದಕ್ಕೋಸ್ಕರ ಆ ಧೈರ್ಯದ ಮೇಲೆ ನಾನ್ ನಿನ್ನನ್ನ ಲವ್ ಮಾಡ್ದೆ. ಎಷ್ಟೇ ಕಷ್ಟ ಬಂದ್ರು ಅಣ್ಣ ನಮ್ಮಿಬ್ರನ್ನ ಒಂದ್ ಮಾಡೇ ಮಾಡ್ತಾನೆ, ಅದ್ರ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ತಾರಾ ಮಂಜನ್ನ ಸಮಾಧಾನ ಮಾಡಿ ಅಲ್ಲಿಂದ ಕಳಿಸ್ತಾಳೆ. ಈ ಕಡೆ ಮೀನನ್ನ ನೋಡೋದಿಕ್ಕೆ ಅಂತ ಹೂ ಕಟ್ಟರ್ ಸಂಘದಿಂದ ಸ್ವಲ್ಪ ಜನ ಹೆಂಗಸರುಗಳು ಬಂದಿರ್ತಾರೆ. ಅವ್ರನ್ನ ಶಾಂತಿ ನೋಡ್ತಿದ್ದಂಗೆ ಕೋಪ ಮಾಡ್ಕೊಂಡು, ಯಾರಮ್ಮ ನೀವು ಹಿಂಗ್ ಗೂಳಿ ತರ ಉಗ್ತಾ ಇದ್ದೀರಾ ಅಂತ ಕೇಳಿದಾಗ, ಅಮ್ಮ ಅದು ನಮ್ ಸಂಘದ ಅಧ್ಯಕ್ಷರಿದಾರಲ್ಲ ಅವ್ರ್ ನೋಡಕ್ ಬಂದಿದೀವಿ ಅಂತ ಆ ಹೆಂಗಸ್ರು ಹೇಳಿದಾಗ, ಅಧ್ಯಕ್ಷ, ಅಯ್ಯ ಇದೇನ್ ಪಾರ್ಟಿ ಕೆಟ್ಟೋಯ್ತಾ ಅಧ್ಯಕ್ಷನ್ ನೋಡಕ್ ಬರೋದಿಕ್ಕೆ, ಇದು ಸಂಸಾರಸ್ಥರು ಇರೋಂತ ಮನೆ, ಇಲ್ಲೆಲ್ಲ ಯಾರು ಇಲ್ಲ, ಹೋಗ್ರಮ್ಮ ಆಚೆಗೆ ಅಂತ ಶಾಂತಿ ಅವ್ರನ್ನ ಆಚೆಗೆ ಕಳಿಸ್ತಿರ್ತಾಳೆ. ಅಷ್ಟ್ರಲ್ಲಿ ರಂಗನಾಥ್ ಅವರು ಅಲ್ಲಿಗೆ ಬರ್ತಾರೆ. ಆಗ ಅವ್ರು ಏನಿ ಎತ್ತ ಅಂತ ವಿಚಾರಿಸಿದಾಗ, ನೀನನ್ನ ನೋಡಕ್ ಬಂದಿದೀವಿ ಅಂತ ಆ ಹೆಂಗಸರು ಹೇಳ್ತಿರ್ತಾರೆ. ಆಗ ಅವ್ರನ್ನ ಒಳಗಡೆ ಕರೆದು ಕುತ್ಕೊಳ್ಳಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಇದನ್ನ ಕೇಳಿ ಶಾಂತಿಗೆ ಕೋಪ ಬರುತ್ತೆ. ಆಗ ರಂಗನಾಥ್ ಅವರು, ಮೀನಾ ನೀನನ್ನ ನೋಡೋದಕ್ಕೆ ನಿಮ್ ಸಂಘದಿಂದ ಬಂದಿದ್ದಾರೆ ನೋಡಮ್ಮ ಅಂತ ಹೇಳಿದಾಗ ಮೀನಾ ಆಚೆಗೆ ಬರ್ತಾಳೆ. ಹಾಗೆ ಅವ್ರನ್ನೆಲ್ಲ ಕೂರ್ಸಿ ಮೀನಾ ಮಾತಾಡ್ತಿರ್ತಾಳೆ. ಅವ್ರು ಅವ್ರ ಸಮಸ್ಯೆಗಳನ್ನೆಲ್ಲ ಮೀನಿನ ಹತ್ರ ಹೇಳ್ಬೇಕಾದ್ರೆ, ಅಷ್ಟ್ರಲ್ಲಿ ಶಾಂತಿ ಇದನ್ ಹೇಗಾದ್ರೂ ಹಾಳ್ ಮಾಡ್ಬೇಕಲ್ಲ ಅಂತ ಸಡನ್ ಆಗಿ ಮಧ್ಯಕ್ ಬಂದು, ಏಯ್ ಏನೇ ಹಿಂಗ್ ಮಾತಾಡ್ಕೊಂಡ್ ಕುತ್ಕೊಂಡ್ಬಿಟ್ರೆ ಎಲ್ಲ ಆಗೋಗ್ಬಿಡುತ್ತಾ, ನೋಡು ಪಾತ್ರೆ ಎಷ್ಟೊಂದ್ ಬಿದ್ದಿದೆ, ಅಡ್ಗೆ ಮಾಡ್ಬೇಕು, ಏನು ನಾವೆಲ್ಲ ಉಪವಾಸ ಇದ್ದು ಸಾಯ್ಬೇಕಾ ಅಂತ ಶಾಂತಿ ರೇಗಾಡ್ತಾಳೆ. ಆಗ ರಂಗನಾಥ್ ಅವರು ಶಾಂತಿನೇ ನೋಡ್ತಾ ಗುರಾಯಿಸ್ಬೇಕಾದ್ರೆ ಸೂರ್ಯ ಓಡೋಡಿ ಬರ್ತಾನೆ. ಏ ಮೀನಮ್ಮ, ಎಲ್ಲೋಗ್ತೀಯ ನೀನು, ಕುತ್ಕೋ. ನೋಡು ಮೀನಮ್ಮ, ನಿನ್ನನ್ನ ನೋಡೋದಿಕ್ಕೆ ಅಂತ ಇವ್ರೆಲ್ರು ಬಂದಿದ್ದಾರೆ, ಇವ್ರೆಲ್ರಿಗೂ ಕಾಯಿಸ್ಬಾರ್ದಮ್ಮ, ನೀನು ಮಾಮೂಲಿ ಆದವಳಲ್ಲ, ಇವಾಗ ಒಂದು ಸಂಘಕ್ಕೆ ಅಧ್ಯಕ್ಷೆ, ನೋಡು ಪಾತ್ರೆ ತೊಳೆಯೋದೆಲ್ಲ ದೊಡ್ಡ ಕೆಲ್ಸನ, ಅದನ್ನ ನಾನೇ ತೊಳ್ಕೊಂತೀನಿ, ನೀನ್ ಇವ್ರ ಹತ್ರ ಮಾತಾಡು ಅಂತ ಹೇಳಿ ಸೂರ್ಯ ಕಿಚನ್ ಹೋಗಿ ಪಾತ್ರೆನೆಲ್ಲ ತೊಳಿತಿರ್ತಾನೆ. ಛೇ, ಇವನೊಬ್ಬ ಬಂದ್ಬಿಟ್ಟ ಕಲ್ ಹಾಕೋದಿಕ್ಕೆ ಅಂತ ಶಾಂತಿ ಗೊಣಗ್ತಿರ್ತಾಳೆ. ಮೀನಾ ನೀನು ಮಾತಾಡಮ್ಮ ಅಂತ ರಂಗನಾಥ್ ಅವ್ರು ಹೇಳ್ದಾಗ, ಅಲ್ಲಿ ಬಂದಿರೋ ಹೆಂಗಸರು ಸಮಸ್ಯೆಗಳನ್ನೆಲ್ಲ ಒಂದು ಪತ್ರದಲ್ಲಿ ಬರ್ದು ಮೀನಿನ ಕೈಗೆ ಕೊಡ್ತಾರೆ. ಹಾಗೆ ಆ ಹೆಂಗಸರ ಸಮಸ್ಯೆಗಳನ್ನ ನಿನ್ನ ಸರಿ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ, ಏಯ್ ಇನ್ನು ಎಷ್ಟೊತ್ತೆ ಮಾತಾಡ್ತೀಯಾ, ಮನೇಲಿ ಎಷ್ಟ್ ಕೆಲ್ಸ ಇದೆ, ಅದನ್ನೆಲ್ಲ ಯಾರೇ ಮಾಡ್ತಾರೆ,
ಅಲ್ಲಿ ಬಟ್ಟೆಗಳೆಲ್ಲ ಹಂಗೆ ಬಿದ್ದಿದೆ, ತಗೊಂಡೋಗಿ ವಾಷಿಂಗ್ ಮಿಷಿನ್ ಹಾಕು ಅಂತ ಶಾಂತಿ ರೇಗಾಡ್ಬೇಕಾದ್ರೆ ಮೀನಾ ಎದ್ದೋಗೋದಕ್ಕೆ ಅಂತ ನೋಡ್ತಿರ್ತಾಳೆ. ಇದನ್ನೆಲ್ಲ ಅವಳೇ ಮಾಡ್ಬೇಕೇನೆ, ಈಗ ಅವಶ್ಯಕತೆ ಇದೆಯಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಯ್ಯೋ, ಇವಳಲ್ದೆ ಇನ್ಯಾರ್ರೀ ಮಾಡ್ಬೇಕು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಯ್ಯ ಸಕ್ರೆ, ನಾನಿದ್ದೀನಲ್ಲ, ನಾನ್ ಮಾಡ್ತೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಸೂರ್ಯ ಹೇಳ್ದಾಗ, ಏನು ನೀನ್ ಕೆಲ್ಸ ಮಾಡ್ತೀಯಾ ಅಂತ ಶಾಂತಿ ಆಶ್ಚರ್ಯದಲ್ಲಿ ಕೇಳ್ತಾಳೆ. ಹೌದು ಸಕ್ರೆ, ಅಲ್ಲಿ ಬಿದ್ದಿರೋ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ ಹಾಕಿ ಆನ್ ಮಾಡಿದ್ರೆ ಆಯ್ತಪ್ಪ, ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಒಗಿತಾ ಇರುತ್ತೆ, ಅದನ್ನ ನಾನೇ ಮಾಡ್ತೀನಿ, ನೀವು ಹೋಗಿ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಸೂರ್ಯ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ ಹಾಕೋದಕ್ಕೆ ಅಂತ ಹೋಗ್ತಾನೆ. ಆಗ ಶಾಂತಿ ದೂರದಲ್ಲಿ ನಿಂತ್ಕೊಂಡು ಇವಳನ್ನೇ ಗುರಾಯಿಸ್ತಾ ಇರ್ತಾಳೆ. ಆಗ ಮೀನಾ ಮತ್ತೆ ಆ ಹೆಂಗಸರ ಜೊತೆ ಮಾತಾಡ್ಬೇಕಾದ್ರೆ, ಏ ಮೀನಾ, ನನ್ಗಿನ್ನು ಕಾಫಿನೇ ಕೊಟ್ಟಿಲ್ವಲ್ಲ, ನೀನು ಹೋಗಿ ಕಾಫಿ ಮಾಡ್ಕೊಂಡ್ ಬಾ, ಎದ್ದಾಗಿಂದ ಎಷ್ಟೊತ್ತಿಂದ ಕಾಯ್ತಾ ಇದೀನಿ, ಕಾಫಿ ತಂದು ಇಲ್ಲಿ ಬಡಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಸಕ್ರೆ, ನಿತ್ಕೋ ಸಕ್ರೆ ಅಂತ ಹೇಳ್ತಾ ಸೂರ್ಯ ಕಾಫಿ ತಗೊಂಡ್ ಬಂದು ಕೊಡ್ತಾನೆ. ಹಾಗೆ ಅಲ್ಲಿರೋ ಹೆಂಗಸರುಗಳಿಗೆಲ್ಲ ಸೂರ್ಯ ಕಾಫಿ ಕೊಡ್ತಾನೆ. ಅದನ್ನ ನೋಡಿ ರಂಗನಾಥ್ ಅವ್ರು ತುಂಬಾನೇ ಖುಷಿ ಪಡ್ತಿರ್ತಾರೆ. ಅಪ್ಪಯ್ಯ, ಹೆಂಗಿದೆ ಹೇಳು ಕಾಫಿ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಆಹಾ ಅಮೃತ ಕಣಯ್ಯ ಅಂತ ರಂಗನಾಥ್ ಅವರು ಹೊಗಳ್ತಿರ್ತಾರೆ. ಹಾಗೆ ಸೂರ್ಯ ಮತ್ತೆ ತನ್ ಕೆಲ್ಸ ಮಾಡೋದಿಕ್ಕೆ ಅಂತ ಅಡಿಗೆ ಮನೆಗೆ ಹೋಗ್ತಾನೆ. ಅಷ್ಟ್ರಲ್ಲಿ ಮತ್ತೆ ಶಾಂತಿ ಅಲ್ಲಿಗೆ ಬಂದು, ಏ ಮೀನಾ, ನನ್ ರೂಮ್ ಕ್ಲೀನ್ ಮಾಡ್ದ ಇಲ್ವಾ, ಎಷ್ಟು ಧೂಳಿದೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಷ್ಟ್ರಲ್ಲಿ ಸೂರ್ಯ ಸಕ್ರೆ ಅಂತ ಕರೀತಾ ಪೊರ್ಕೆನ ಹಿಡ್ಕೊಂಡ್ ಬರ್ತಾನೆ. ಸಕ್ರೆ, ಧೂಳ್ ತಾನೆ, ನಾನ್ ಕ್ಲೀನ್ ಮಾಡ್ತೀನಿ, ಮೀನಮ್ಮ ನೀನ್ ನಿನ್ ಕೆಲ್ಸ ನೋಡು, ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಸೂರ್ಯ ಶಾಂತಿ ರೂಮ್ ನ ಕ್ಲೀನ್ ಮಾಡಕ್ ಹೋಗ್ತಾನೆ. ಇವಳಿಗೋಸ್ಕರ ಇವ್ನ್ ಇಷ್ಟೆಲ್ಲಾ ಮಾಡ್ತಾ ಇದ್ದಾನೆ ಅಂತ ಶಾಂತಿ ಮನ್ಸಲ್ಲೇ ಬೈಕೊಂಡು ಮೀನನ್ನೇ ಗುರಾಯಿಸ್ತಾ ಇರ್ತಾಳೆ. ಆಗ ಅಲ್ಲಿ ಬಂದಿರೋ ಹೆಂಗಸರೆಲ್ಲ ಮೀನನ್ನ ಹೊಗಳ್ತಾ, ಮುಂಚೆ ಇರೋ ಅಧ್ಯಕ್ಷರನ್ನೆಲ್ಲ ನೋಡೋದಕ್ ಹೋದಾಗ 2 ದಿವಸ ಕಾಯ್ಸರು, ಆದ್ರೆ ನೀನು ನಿನ್ ಗಂಡ ನಮ್ ಬಗ್ಗೆ ಎಷ್ಟ್ ಚೆನ್ನಾಗ್ ಕೇರ್ ತಗೋತೀರಾ ಅಂತ ಆ ಹೆಂಗಸರುಗಳು ಹೊಗಳ್ತಿರ್ತಾರೆ. ಅಷ್ಟ್ರಲ್ಲಿ ಸೂರ್ಯ ರೂಮ್ ಎಲ್ಲ ಕ್ಲೀನ್ ಮಾಡಿ ಆಚೆಗ್ ಬರ್ತಾನೆ. ಅಕ್ಕ, ಮಕ್ಳುಗಳು ಒಬ್ಬ ಲೀಡ್ರನ್ನ ಆಯ್ಕೆ ಮಾಡೋದೇ ಕೇಳಿ ತಮ್ಮ ಸಮಸ್ಯೆಗಳು ಸರಿ ಹೋಗ್ಲಿ ಅಂತ, ಅಂತದ್ರಲ್ಲಿ ಆ ಜನಗಳನ್ನೇ ಆ ರೀತಿ ಅಲ್ಸೋದು ತಪ್ಪಲ್ವಾ, ಆದ್ರೆ ನಮ್ ಮೀನಾ ಆ ರೀತಿ ಎಲ್ಲ ಮಾಡೋದಿಲ್ಲಕ್ಕ, ಅವಳನ್ನ ನೋಡೋದಕ್ಕೆ ನೀವು ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ಸೂರ್ಯ ಹೇಳ್ದಾಗ ಅದನ್ನ ಕೇಳಿ ಆ ಹೆಂಗಸರುಗಳಿಗೆಲ್ಲ ತುಂಬಾ ಖುಷಿ ಆಗತ್ತೆ. ಸೂರ್ಯ, ನಿನ್ ತರ ಜವಾಬ್ದಾರಿ ಇರೋ ಮಗನ್ನ ನೋಡಿದ್ರೆ ನಮ್ಗೆ ಖುಷಿ ಆಗತ್ತಪ್ಪ, ನೀನಂತ ಮಗನ್ ಎತ್ತಿರೋದಕ್ಕೆ ನಿಮ್ ತಂದೆ ತಾಯಿ ನಿಜವಾಗ್ಲೂ ಪುಣ್ಯ ಮಾಡಿದ್ರು. ಇಲ್ಲಿ ಕಂಪ್ಲೇಂಟ್ ಹೇಳ್ಕೊಳ್ಳೋಣ ಅಂತ ಬಂದ್ವಿ, ಆದ್ರೆ ಇಲ್ಲಿ ಬಂದ್ಮೇಲೆ ನಾವೊಂದು ಪಾಠನೇ ಕಲ್ತ್ವಿ ಕಣಪ್ಪ ಅಂತ ಆ ಹೆಂಗಸ್ರು ಹೇಳ್ಬೇಕಾದ್ರೆ, ಏನ್ ಪಾಠ ಅಕ್ಕ ಅಂತ ಮೀನಾ ಕೇಳ್ತಾಳೆ. ಒಂದು ಮನೇಲಿ ಅತ್ತೆ ಎಷ್ಟೇ ಕಷ್ಟ ಕೊಟ್ರನೋ ಗಂಡ ಆದವನೋ ಹೆಂಡತಿ ಸಪೋರ್ಟ್ ನಿಂತು ಅವಳಿಗೆ ಎಲ್ಲಾ ವಿಷಯದಲ್ಲಿ ಜೊತೆಯಾಗಿದ್ರೆ ಹೆಣ್ಣು ಹುಡುಗಿ ಏನ್ ಬೇಕಾದ್ರೂ ಸಾಧನೆ ಮಾಡ್ತಾಳೆ ಅನ್ನೋದನ್ನ ಇಲ್ಲಿಗ್ ಬಂದ್ಮೇಲೆ ನಾವ್ ಕಲ್ತ್ಕೊಂಡ್ವಿ ಕಣಮ್ಮ, ನೀವಿಬ್ರು ಈ ರೀತಿ ಖುಷಿಯಾಗಿ ಜೊತೆಯಾಗಿದ್ರೆ ನಮ್ಗೆ ಅಷ್ಟೇ ಸಾಕಮ್ಮ ಅಂತ ಹೆಂಗಸ್ರು ಹೇಳ್ಬೇಕಾದ್ರೆ ಇದನ್ನ ಕೇಳಿ ರಂಗನಾಥ್ ಅವರು ಚಪ್ಪಾಳೆ ತಡ್ತಿರ್ತಾರೆ. ಇದರಿಂದ ಶಾಂತಿಗೆ ಕೋಪ ಬರ್ತಿರುತ್ತೆ. ಸರಿ ಕಣಮ್ಮ, ನಾವಿನ್ ಬರ್ತೀವಿ ಅಂತ ಹೇಳಿ ಆ ಹೆಂಗಸರು ಅಲ್ಲಿಂದ ಹೋಗ್ತಾರೆ. ಮೀನಾ, ನೀವಿಬ್ರನ್ನು ಈ ರೀತಿ ನೋಡೋದಿಕ್ಕೆ ನಂಗೆ ತುಂಬಾನೇ ಖುಷಿ ಆಗತ್ತಮ್ಮ, ಹೆಮ್ಮೆ ಅನ್ಸುತ್ತೆ. ಸೂರ್ಯ ಯಾವಾಗ್ಲೂ ಮೀನಿಂಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಪ್ಪ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಖಂಡಿತ ಅಪ್ಪಯ್ಯ ಅಂತ ಸೂರ್ಯ ಹೇಳ್ತಿರ್ತಾನೆ. ಸರಿ ಆಯ್ತಪ್ಪ ಅಂತ ಹೇಳ್ತಾ ರಂಗನಾಥ್ ಅವ್ರು ಅಲ್ಲಿಂದ ಹೋಗ್ತಾರೆ. ಮೇಡಮ್, ನೆಕ್ಸ್ಟ್ ಏನ್ ಕೆಲ್ಸ ಇದೆ ಅಂತ ಹೇಳಿದ್ರೆ ನಿಮ್ ಅಸಿಸ್ಟೆಂಟ್ ಮಾಡೋದಿಕ್ಕೆ ನಾನ್ ರೆಡಿ ಆಗಿದ್ದೀನಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಅದೆಲ್ಲ ಏನು ಬೇಡ, ನೀವ್ ಕಾಫಿ ಕುಡಿದ್ರ ಅಂತ ಮೀನಾ ಕೇಳ್ತಾಳೆ. ಓ, ನಿಮ್ಮೆಲ್ರಿಗೂ ಕೊಡ್ಬೇಕಾದ್ರೇನೆ ನಾನು ಕುಡ್ಕೊಂಡೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅಷ್ಟರಲ್ಲಿ ಮಂಜ ಸೂರ್ಯನ್ಗೆ ಫೋನ್ ಮಾಡ್ತಾನೆ. ಏನಮ್ಮ ಮೈದಾ, ಏನ್ ಸಮಾಚಾರ? ಹೌದಾ, ಸರಿ ಆಯ್ತು ಬಿಡು, ಮೀನನ್ನು ಕರ್ಕೊಂಡ್ ಬರಕ, ಆಯ್ತಾಯ್ತು ಅಂತ ಹೇಳಿ ಸೂರ್ಯ ಕಾಲ್ ಕಟ್ ಮಾಡ್ತಾನೆ. ಏನ್ರಿ, ಏನಂತೆ ವಿಷಯ ಅಂತ ಮೀನಾ ವಿಚಾರಿಸ್ಬೇಕಾದ್ರೆ, ಗೊತ್ತಿಲ್ಲ ಕಣಮ್ಮ, ನಮ್ಮಿಬ್ರನ್ನು ಕರೆದು ಮಾತಾಡ್ಬೇಕು ಅಂತಿದ್ದಾನೆ, ಏನು ಅಂತ ಅವನು ಹೇಳಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಏನಿರ್ಬೋದು ರೀ, ಏನಾದ್ರೂ ಸಮಸ್ಯೆ ಅಂತ ಮೀನಾ ಕೇಳ್ಬೇಕಾದ್ರೆ, ಯಾಕ್ ಮೀನಮ್ಮ ಯಾವಾಗ ನೋಡಿದ್ರೆ ಸಮಸ್ಯೆ ಬಗ್ಗೆನೇ ಚಿಂತೆ ಮಾಡ್ತೀಯಾ, ಒಳ್ಳೆ ವಿಷಯನೇ ಅಂತ ಅನ್ಕೋ, ನಮ್ ಕಾರ್ ಗ್ಯಾರೇಜ್ ಹತ್ರನೇ ಬರೋದಕ್ಕೆ ಹೇಳಿದೀನಿ, ಅಲ್ಲಿ ಹೋಗ್ಬಿಟ್ಟು ಏನು ಎತ್ತ ಅಂತ ವಿಚಾರಿಸೋಣ ಬಾ ಅಂತ ಸೂರ್ಯ ಮೀನಿಂಗೆ ಹೇಳ್ತಿರ್ತಾನೆ. ಈ ಕಡೆ ಮನೋಜ ತನ್ನ ಶೋರೂಮ್ ಅಲ್ಲಿ ಇರ್ಬೇಕಾದ್ರೆ ಮನೋಜನ್ಗೆ ಅಂತ ನೋಡಿರೋ ಹುಡುಗಿ ಅಲ್ಲಿಗೆ ಬರ್ತಾಳೆ. ಬ್ರೋ, ಯಾರೋ ದೊಡ್ಡ ಪಾರ್ಟಿ ಬಂದಂಗಿದೆ ಬ್ರೋ ಅಂತ ಸೀನಾ ಬ್ರೋ ಹೇಳ್ಬೇಕಾದ್ರೆ ಮನೋಜ ಯಾರು ಅಂತ ನೋಡ್ತಾನೆ. ಅವಳನ್ನ ನೋಡ್ತಿದ್ದಂಗೆ ಮನೋಜನ್ಗೆ ತುಂಬಾನೇ ಖುಷಿ ಆಗತ್ತೆ. ಅವನೇ ಖುದ್ದಾಗಿ ಹೋಗಿ ಆ ಹುಡುಗಿನ ರಿಸೀವ್ ಮಾಡ್ತಾನೆ. ಮನೋಜ್, ಶೋರೂಮ್ ತುಂಬಾನೇ ಚೆನ್ನಾಗಿದೆ ಅಂತ ಆ ಹುಡುಗಿ ಹೇಳ್ಬೇಕಾದ್ರೆ, ಥ್ಯಾಂಕ್ಸ್ ಸೋ ಮಚ್, ಆಕ್ಚುಲಿ ಇದೇ ತರ ತುಂಬಾನೇ ಬ್ರಾಂಚಸ್ ನ ಓಪನ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಅದ್ರ ಬಗ್ಗೆನೇ ಪ್ಲಾನಿಂಗ್ ನಡೀತಾ ಇದೆ ಅಂತ ಮನೋಜ ಹೇಳ್ತಾನೆ. ಓ ಹೌದಾ, ಆಲ್ ದ ಬೆಸ್ಟ್ ಮನೋಜ್ ಅಂತ ಆ ಹುಡುಗಿ ಮನೋಜನ್ಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾಳೆ. ಆಗ ಮನೋಜ ಛಾಯಾ ಮತ್ತೆ ಸೀನಾ ಬ್ರೋನ ಪರಿಚಯ ಮಾಡ್ಕೊಡ್ತಾನೆ. ಹಾಗೆ ಮನೋಜ ಆ ಹುಡುಗಿನ ಇವ್ರಿಗೆ ಪರಿಚಯ ಮಾಡ್ಕೊಡ್ತಾನೆ. ನಾನ್ ಮದ್ವೆ ಆಗ್ತಿರೋ ಹುಡುಗಿ ಇವಳೇನೆ ಅಂತ ಹೇಳಿದಾಗ ಛಾಯಾ ಮತ್ತೆ ಸೀನಾ ಬ್ರೋ ಇಬ್ರುನು
ಆ ಹುಡುಗಿಗೆ ಕಾಂಗ್ರಾಚುಲೇಷನ್ ಹೇಳ್ತಾರೆ. ಹಾಗೆ ಆ ಹುಡುಗಿ ಆಚೆ ಹೋಗೋಣ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಮನೋಜ ಕರ್ಕೊಂಡು ಹೋಗ್ತಿರ್ತಾನೆ. ಹೌದು, ನೀನ್ ಯಾವ್ದ್ರಲ್ಲಿ ಬಂದೆ ಅಂತ ಮನೋಜ ಆ ಹುಡುಗಿನ ವಿಚಾರಿಸ್ಬೇಕಾದ್ರೆ ನನ್ ಕ್ಯಾಬಲ್ ಬಂದೆ ಅಂತ ಅವಳು ಹೇಳ್ತಾಳೆ. ಏನು, ಈ 5 ಡಿಗ್ರಿ ಮನೋಜನ್ನ ಮದ್ವೆ ಆಗ್ತಿರೋ ಹುಡುಗಿ ಕ್ಯಾಬಲ್ ಬರದ? ನೋನ ಒಂದು ಮಾತು ಫೋನ್ ಮಾಡಿ ನನ್ಗೆ ಹೇಳಿದಿದ್ರೆ ನನ್ ಕಾರ್ ತಗೊಂಡ್ ಬರ್ತಿರ್ಲಿಲ್ವಾ ಅಲ್ಗೆ ಅಂತ ಮನೋಜ ಹೇಳ್ತಾನೆ. ಬಟ್ ಮನೋಜ್, ಆಕ್ಚುಲಿ ನನ್ಗೆ ಇಲ್ಲಿ ಆಟೋದಲ್ಲೇ ಓಡಾಡ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಆಗ್ತಿದೆ ಅಂತ ಹುಡುಗಿ ಹೇಳ್ದಾಗ, ಏನು ಆಟೋಲ? ಅಯ್ಯೋ, ನಿನ್ಗೆ ಆಟೋದಲ್ಲಿ ಏನಾದ್ರು ಹೋದ್ರೆ ಮತ್ತೆ ಟ್ರಾವೆಲ್ ಮಾಡ್ಬೇಕಲ್ಲಪ್ಪ ಅನ್ನೋ ಮನ್ಸೇ ಬರೋದಿಲ್ಲ, ಅಷ್ಟು ಬೇಜಾರಾಗ್ಬಿಡುತ್ತೆ. ನಾನು ಬೇಡ ಅಂತ ಮನೋಜ ರಿಜೆಕ್ಟ್ ಮಾಡ್ತಾನೆ. ಇಲ್ಲ ಮನೋಜ್, ನನ್ಗೆ ಆಟೋ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಆಸೆ ಆಗ್ತಿದೆ, ಇವಾಗ ನಾವು ಆಟೋದಲ್ಲೇ ಹೋಗೋಣವಾ ಅಂತ ಹುಡುಗಿ ಕನ್ವಿನ್ಸ್ ಮಾಡ್ತಾಳೆ. ಸರಿ ಆಯ್ತು ಅಂತ ಒಪ್ಕೊಂಡು ಮನೋಜ ಸೀನಾ ಬ್ರೋಗೆ ಆಟೋ ಕರ್ಕೊಂಡ್ ಬನ್ನಿ ಅಂತ ಕಳಿಸ್ತಾನೆ. ಹಾಗೆ ಛಾಯಾ ಇವ್ರನ್ನೇ ನೋಡ್ಬೇಕಾದ್ರೆ, ನೀನ್ ನಿತ್ಕೊಂಡ್ ಏನ್ ಮಾಡ್ತಿದ್ಯಾ, ಹೋಗು ನಿನ್ ಕೆಲ್ಸ ನೋಡ್ಕೋಗು ಅಂತ ಮನೋಜ ಛಾಯಿನ್ಗೆ ರೇಗಾಡ್ತಾನೆ. ಆಗ ಛಾಯಾ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಮನೋಜ್, ಸ್ಟಾಫ್ ಜೊತೆ ಈ ರೀತಿ ರೂಢಾಗಿ ಬಿಹೇವ್ ಮಾಡ್ತೀಯಾ ಅಂತ ಹುಡುಗಿ ಕೇಳ್ಬೇಕಾದ್ರೆ, ಅಯ್ಯೋ ನಿನ್ಗಿದೆಲ್ಲ ಗೊತ್ತಾಗಲ್ಲಮ್ಮ, ಸ್ಟಾಫ್ನೆಲ್ಲ ಇಲ್ಲಿ ಇದೇ ರೀತಿನೇ ಟ್ರೀಟ್ ಮಾಡ್ಬೇಕು, ಇಲ್ಲಾಂದ್ರೆ ಅವ್ರಿಗೆ ಭಯನೇ ಹೊರಟೋಗುತ್ತೆ. ನನ್ ಕೆಲ್ಸ ಅಂತ ವಿಷಯ ಬಂದ್ರೆ ನಾನ್ ಯಾವಾಗ್ಲೂ ಸ್ಟ್ರಿಕ್ಟೇ ಅಪ್ಪ ಅಂತ ಹೇಳ್ತಾ ಮನೋಜ ಆ ಹುಡುಗಿನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಈ ಕಡೆ ಮಂಜಾ ಮತ್ತೆ ತಾರಾ ಇಬ್ರು ಬೈಕಲ್ಲಿ ಹೋಗ್ತಿರೋದನ್ನ ವಿಶಾಲಾಕ್ಷಿ ನೋಡ್ಬಿಡ್ತಾಳೆ. ಹಾಗೆ ಇಬ್ರು ಹೋಗಿ ಕೇಕ್ ನ ತಗೊಂಡ್ ಬರ್ತಾರೆ. ಈಗ ಇದೆಲ್ಲ ಯಾಕೆ ತಾರಾ, ಇದ್ರ ಅವಶ್ಯಕತೆ ಇದೆಯಾ ಅಂತ ಮಂಜಾ ಕೇಳ್ಬೇಕಾದ್ರೆ, ಇದೇ ಮಂಜಾ, ಆಕ್ಚುಲಿ ಮಾಮೂಲಿ ಹೂ ಕಟ್ತಾ ಇರೋರು ಒಂದು ಅಸೋಸಿಯೇಷನ್ಗೆ ಲೀಡರ್ ಆಗಿದ್ದಾರೆ ಅಂತಂದ್ರೆ ಅದು ತುಂಬಾ ಹೆಮ್ಮೆ ಪಡೋಂತ ವಿಷಯ. ನನ್ಗೆ ಪರ್ಸನಲ್ ಆಗಿ ನಿಮ್ ಅಕ್ಕ ತುಂಬಾನೇ ಇಷ್ಟ ಆದ್ರು, ಅದಕ್ಕೆ ಅವ್ರ ಜೊತೆ ಇದನ್ನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನ್ನಿಸ್ತು. ಅದು ಅಲ್ದೆ ಅವ್ರು ನನ್ಗೆ ಅಕ್ಕೆ ಕೂಡ ಆಗ್ಬೇಕು ಗೊತ್ತಾ. ಬಾ ಬೇಗ ಹೋಗಿ ಇದನ್ನ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ತಾರಾ ಮಂಜಿನ ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಇವ್ರಿಬ್ರು ಎಲ್ಲಿ ಹೋಗ್ತಿರ್ಬೋದು ಅಂತ ವಿಶಾಲಾಕ್ಷಿ ಇವ್ರ ಗಾಡಿನೇ ಫಾಲೋ ಮಾಡ್ಕೊಂಡ್ ಬರ್ತಾಳೆ. ಕೇಕ್ ತಗೊಂಡು ಎಲ್ಲಿ ಹೋಗ್ತಾ ಇದ್ದಾಳೆ ಇವಳು ಅಂತ ವಿಶಾಲಾಕ್ಷಿ ಯೋಚನೆ ಮಾಡ್ತಾ ಕಾರಲ್ಲಿ ಬರ್ತಿರ್ತಾಳೆ. ಈ ಕಡೆ ಮಂಜ ಕರ್ದಿದನಲ್ಲ ಅಂತ ಸೂರ್ಯ ಮೀನಾ ಇಬ್ರು ಆಲ್ರೆಡಿ ಗ್ಯಾರೇಜಿಗೆ ಬಂದು ಕಾಯ್ತಿರ್ತಾರೆ. ಆಗ ಸೂರ್ಯನ್ ಫ್ರೆಂಡ್ಸ್ ಎಲ್ಲ ಮೀನನ್ನ ಹೊಗಳ್ತಿರ್ತಾರೆ. ಇದ್ರಿಂದ ಮೀನಾ ತುಂಬಾನೇ ಖುಷಿ ಪಡ್ತಿರ್ತಾಳೆ. ಅಷ್ಟ್ರಲ್ಲಿ ಮಂಜಾ ಮತ್ತೆ ತಾರಾ ಇಬ್ರು ಅಲ್ಲಿಗ್ ಬರ್ತಾರೆ. ತಾರಾ, ಏನ್ ವಿಷಯ ಇಲ್ಲಿ ಕರ್ಸಿದ್ದು ಅಂತ ಮೀನಾ ಕೇಳ್ಬೇಕಾದ್ರೆ, ಹೂ ತಂಗ್ಯವ, ಏನ್ ಸಮಾಚಾರ, ಕೈಯಲ್ಲಿ ಏನೇನೋ ತಂದಿದ್ಯಾ ಅಂತ ಸೂರ್ಯ ಕೇಳ್ತಿರ್ತಾನೆ. ಸೂರ್ಯ ಅಣ್ಣ, ಆಕ್ಚುಲಿ ಅತ್ತಿಗೆ ಎಲೆಕ್ಷನ್ ಅಲ್ಲಿ ವಿನ್ ಆದ್ರಲ್ಲ, ಅದನ್ನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಕೇಕ್ ತಗೊಂಡ್ ಬಂದಿದೀನಿ ಅಂತ ತಾರಾ ಹೇಳ್ತಾಳೆ. ಅಯ್ಯೋ, ಇದೆಲ್ಲ ಯಾಕ್ ತಾರಾ ಅಂತ ಮೀನಾ ಕೇಳ್ಬೇಕಾದ್ರೆ, ಅತ್ತಿಗೆ ಯಾಕೆ ಅಂತ ಕೇಳ್ತಿದ್ದೀರಾ, ನೀವ್ ಎಷ್ಟು ದೊಡ್ಡ ಸಾಧನೆ ಮಾಡಿದೀರಾ ಅಂತ ತಾರಾ ಹೇಳ್ಬೇಕಾದ್ರೆ, ಕರೆಕ್ಟ್ ಹೇಳ್ದೆ ತಂಗ್ಯವ. ಅದು ಅಲ್ದೆ ಮೀನಾ, ನೀನು ಮಾಮೂಲಿಯಾಗಿ ಗೆದ್ದಿದ್ಯಾ, ಆ ವಿಶಾಲಮ್ಮನೆ ಬಿದೋಗ್ಬೇಕು ಹಂಗ್ ಮಾಡಿದ್ಯಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದನ್ನ ಕೇಳಿ ತಾರಂಗೆ ಬೇಜಾರಾಗ್ತಿರುತ್ತೆ. ಆಗ ಮಂಜಾ ತಾರನ್ನೇ ನೋಡ್ತಿರ್ತಾನೆ. ಸರಿ ಬನ್ನಿ, ಲೇಟ್ ಆಗುತ್ತೆ, ಕೇಕ್ ಕಟ್ ಮಾಡೋಣ ಅಂತ ಹೇಳಿ ತಾರಾ ಮೀನಿನ ಕೈಲಿ ಕೇಕ್ ಕಟ್ ಮಾಡಿಸ್ತಾಳೆ. ಅಷ್ಟ್ರಲ್ಲಿ ಇದನ್ನೆಲ್ಲ ವಿಶಾಲಾಕ್ಷಿ ತನ್ನ ಕಾರಲ್ಲಿ ಕುತ್ಕೊಂಡು ನೋಡ್ತಿರ್ತಾಳೆ. ಹಾಗೆ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ಕೋತಿರ್ತಾಳೆ. ಆಗ ಮೀನಾ ಕೇಕ್ ಕಟ್ ಮಾಡಿ ಫಸ್ಟ್ ತಾರಂಗೆ ತಿನ್ನಿಸ್ದಾಗ, ನೋಡೋ ನೋಡ ಮಂಜಾ, ಇವಾಗೆಲ್ಲ ನಾವು ಕಣ್ಗೆ ಕಾಣಿಸೋದಿಲ್ಲ ಕಣೋ, ಮೇಡಮ್ ಅವರು ತುಂಬಾ ದೊಡ್ಡವರು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದು ಬಾವ, ನಾವೆಲ್ಲ ಎಲ್ ಕಾಣಿಸ್ತೀವಿ ಅಂತ ಮಂಜಾನು ಹೇಳ್ತಿರ್ತಾನೆ. ರೀ ಸುಮ್ನೆ ಇರ್ರಿ ಅಂತ ಮೀನಾ ಹೇಳ್ಬೇಕಾದ್ರೆ, ತಾರಾ ಮೀನಿಂಗೆ ಕೇಕ್ ತಿನ್ಸ್ತಿದ್ರೆ ಮೀನಾ ತಾರಂಗೆ ಕೇಕ್ ತಿನ್ನಿಸ್ತಿರ್ತಾಳೆ. ಮೇಡಮ್, ನೀವೇ ಕೇಕ್ ತಿಂತಿರೋ ಅಥವಾ ನಮಗೂ ಹಸಿ ಆಗ್ತಿರೋ ಅಂತ ಸೂರ್ಯ ಕೇಳಿದಾಗ, ರೀ ತಗೊಳ್ಳಿ ಅಂತ ಹೇಳಿ ಮೀನಾ ಎಲ್ರಿಗೂ ಕೇಕ್ ಕಟ್ ಮಾಡಿ ಕೊಡ್ತಾಳೆ. ಆಗ ವಿಶಾಲಾಕ್ಷಿ ತನ್ ಜೊತೆ ಇರೋ ಡ್ರೈವರ್ಗೆ ಬಾಯಿಗೆ ಬಂದಂಗ್ ಬೈತಾಳೆ. ಯಾವಾಗ್ಲೂ ನೀನೆ ತಾನೇ ಅವಳನ್ನ ಡ್ರಾಪ್ ಮಾಡೋದು, ಇದೆಲ್ಲ ನಿನಗ್ ಗೊತ್ತಾಗ್ಲಿಲ್ವಾ ಅಂತ ಕೇಳ್ಬೇಕಾದ್ರೆ, ಇಲ್ಲಮ್ಮ, ಅದು ತುಂಬಾ ದಿವಸದಿಂದ ಇದೆಲ್ಲ ನಡೀತಾ ಇದೆ, ಆ ಮೀನನ್ ತಮ್ಮನ್ ಜೊತೆನೆ ನಿಮ್ ಮಗಳು ಜಾಸ್ತಿ ಓಡಾಡೋದು, ಆದ್ರೆ ಇದ್ರ ಬಗ್ಗೆ ಏನು ಹೇಳ್ಬಾರ್ದು ಅಂತ ನಿಮ್ ಮಗಳು ಹೇಳಿದ್ರೆ ನಾನ್ ಸುಮ್ನೆ ಇರೋದಿಲ್ಲ ಅಂತ ಹೆದರ್ಸಿದ್ರು ಬೇರೆ ಅಂತ ಆ ಡ್ರೈವರ್ ಹೇಳ್ತಾನೆ. ಓ, ಅವಳ ಮೇಲಿರೋ ಭಯ ನಿನ್ಗೆ ನನ್ ಮೇಲೆ ಇಲ್ವಾ? ಇಷ್ಟು ದಿವಸದಿಂದ ನಾನ್ ನಡೀತಾ ಇದ್ದೆ, ನನ್ಗೆ ಒಂದ್ ವಿಷಯ ಹೇಳಿಲ್ಲ ಅಂದ್ರೆ ಹೇಗೆ ಅಂತ ವಿಶಾಲು ಡ್ರೈವರ್ಗೆ ಚೆನ್ನಾಗಿ ಬೈತಾಳೆ. ಅಕ್ಕ ತಮ್ಮ ಇಬ್ರು ಸೇರ್ಕೊಂಡು ನನ್ ಮಗಳಿಗೆ ಗಾಳ ಹಾಕಿದಾರ, ಅಷ್ಟು ಸುಲಭವಾಗಿ ನಾನ್ ಬಿಡೋದಿಲ್ಲ. ಸ್ಟೇಟಸ್ ಇಲ್ದಿರ ಇವ್ರಿಗೆ ನನ್ ಮಗಳು ಬೇಕಾ, ಅದ್ ಹೇಗ್ ನಡೆಯುತ್ತೋ ನಾನು ನೋಡೇ ಬಿಡ್ತೀನಿ ಅಂತ ವಿಶಾಲು ಮನ್ಸಲ್ಲೇ ಅನ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ತಾರಾ ಮತ್ತೆ ಮಂಜಾ ಇಬ್ರು ಮೀನಾ ಮತ್ತೆ ಸೂರ್ಯನ ಹತ್ರ ಮಾತಾಡೋದಕ್ಕೆ ಅಂತ ಬರ್ತಾರೆ. ಆಗ ತಾರಾ ಮಂಜನ್ನ ಲವ್ ಮಾಡ್ತಿರೋ ವಿಷಯನ ಮೀನಾ ಸೂರ್ಯನ ಹತ್ರ ಹೇಳ್ದಾಗ ಅದನ್ನ ಕೇಳಿ ಇಬ್ರಿಗೂ ಖುಷಿ ಆಗತ್ತೆ. ತಾರಾ, ನೀನು ಒಳ್ಳೆ ಹುಡುಗಿನೇ, ಇಲ್ಲ ಅಂತ ಹೇಳೋದಿಲ್ಲ, ಮಂಜನ್ಗೂ ನೀನು ಅಂದ್ರೆ ಇಷ್ಟ, ಆದ್ರೆ ನಿಮ್ ಮನೇಲಿ ನಿಮ್ಮಪ್ಪ ಇದಕ್ಕೆ ಒಪ್ಕೋತಾರ ಅಂತ ಮೀನಾ ಕೇಳ್ಬೇಕಾದ್ರೆ, ಈ ಮಿನಮ್ಮ, ಅವ್ರಪ್ಪ ಒಳ್ಳೆಯವರು ಅಂತ ನೀನೇ ಹೇಳ್ತಿರ್ತೀಯ, ಅಂತದ್ರಲ್ಲಿ ಅವ್ರು ಬೇಡ ಅಂತಾರ ಅವ್ರ ಮಗಳಿಗೋಸ್ಕರ ಅಂತ ಸೂರ್ಯ ಕೇಳ್ತಾನೆ. ಅದು ಹಾಗಲ್ಲ ರೀ, ಒಳ್ಳೆಯವ್ರೆ, ಆದ್ರೆ ಅವ್ರ ಮನೆ ಮಗಳು ಅಂದ್ಮೇಲೆ
ಇಂಥ ಫ್ಯಾಮಿಲಿಗೆ ಅವರು ಮದ್ವೆ ಮಾಡ್ಕೊಡ್ತಾರ ಯೋಚನೆ ಮಾಡಿ ಅಂತ ಮೀನಾ ಕೇಳ್ತಾಳೆ. ಆಕ್ಚುಲಿ ಈ ವಿಷಯದಲ್ಲಿ ನಮ್ಮ ಅಪ್ಪನ್ ಭಯ ನನ್ಗಿಲ್ಲ, ಆದ್ರೆ ಸಮಸ್ಯೆ ಇರೋದು ನಮ್ಮಮ್ಮ. ನಮ್ಮಿಬ್ರ ಪ್ರೀತಿಗೆ ನಮ್ಮಮ್ಮ ಒಪ್ಪಿಗೆ ಕೊಡೋದಿಲ್ಲ, ಮಂಜನ್ನ ಮದ್ವೆ ಆಗೋದಕ್ಕೂ ಅವ್ರು ಒಪ್ಪಿಗೆ ಕೊಡೋದಿಲ್ಲ ಅಂತ ತಾರಾ ಹೇಳ್ಬೇಕಾದ್ರೆ, ಅಯ್ಯೋ ತಂಗ್ಯವ್ವ, ನಮ್ ಮನೇಲಿ ಇದೇ ಸಮಸ್ಯೆ. ಈ ಅಮ್ಮ ಅಂದ್ರೆ ಎಲ್ರಿಗೂನು ಗಂಡಾಂತರ ಅನ್ಸುತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ. ನಮ್ಮಮ್ಮ ಒಪ್ಕೊಳ್ಳಿಲ್ಲ ಅಂದ್ರು ನಾನಂತೂ ಮಂಜುನೆ ಮದ್ವೆ ಆಗೋದು ಅಂತ ತಾರಾ ಹೇಳ್ತಾಳೆ. ಅಷ್ಟೇ ತಾನೇ, ನೀನೇನು ಭಯ ಪಡ್ಬೇಡ. ಹೆಣ್ಣೆತ್ತವ್ರು ಅಂದ್ರೆ ಭಯ ಇದ್ದೇ ಇರುತ್ತೆ. ನಾವ್ ಅದನ್ನ ಮಾತಾಡಿ ತೀರ್ಮಾನ ಮಾಡ್ತೀವಿ ಅಂತ ಸೂರ್ಯ ಮೀನಾ ಇಬ್ರು ಹೇಳ್ತಾರೆ. ಯಾರ್ ಮಾತಾಡಿದ್ರು ನಮ್ಮಮ್ಮ ಒಪ್ಪೋದಿಲ್ಲ, ಅದ್ರಲ್ಲೂ ನೀವ್ ಬಂದು ಹೇಳಿದ್ರೆ ಅವ್ರು ಒಪ್ಪೋದಕ್ ಸಾಧ್ಯನೇ ಇಲ್ಲ ಅಂತ ತಾರಾ ಹೇಳ್ತಾಳೆ. ಯಾಕೆ ಅಂತ ಮೀನಾ ಕೇಳ್ಬೇಕಾದ್ರೆ, ನೀವು ಯಾರ್ ವಿರುದ್ಧವಾಗಿ ನಿಂತು ಸೋಲ್ಸಿ ಎಲೆಕ್ಷನ್ ಅಲ್ಲಿ ಗೆದ್ರೋ ಆ ವಿಶಾಲಾಕ್ಷಿನೇ ನನ್ನಮ್ಮ ಅಂತ ತಾರಾ ಹೇಳ್ತಿದ್ದಂಗೆ ಅದನ್ನ ಕೇಳಿ ಸೂರ್ಯ ಮೀನಿಂಗೆ ಶಾಕ್ ಆಗತ್ತೆ. ಇಲ್ಲ, ಸಾಧ್ಯ ಇಲ್ಲ, ನೀವಿಬ್ರು ನಿಮ್ ರಿಲೇಶನ್ಶಿಪ್ ನ ಇಲ್ಲಿಗೆ ಸ್ಟಾಪ್ ಮಾಡಿ, ಅವಳ ಸವಾಸ ನಮಗ್ ಬೇಡ ಅಂತ ಮೀನಾ ರೇಗಾಡ್ತಾಳೆ. ಅಕ್ಕ, ಏನಕ್ಕ ಇದೆಲ್ಲ ಅಂತ ಮಂಜ ಕೇಳ್ಬೇಕಾದ್ರೆ, ಇದಕ್ಕೆ ಕಣ ಹೇಳಿದ್ದು ಈ ಲವ್ ಗಿವ್ ಎಲ್ಲ ನಮ್ ಮನೆಗೆ ಬರೋದಿಲ್ಲ ಅಂತ. ಆದ್ರೆ ನಮ್ ಮಾತನ್ನ ಕೇಳಿದ್ಯಾ ನೀನು? ಆ ವಿಶಾಲು ಮೊದ್ಲೇ ನಮ್ಮನ್ನೆಲ್ಲ ಹಾಳ್ ಮಾಡ್ಬೇಕು ಅಂತ ಕಾಯ್ತಿದ್ದಾಳೆ. ಅಂತದ್ರಲ್ಲಿ ಅವಳ ಮನೆ ಮಗಳನ್ನ ನಾವು ಕೇಳಿದ್ರೆ ಸುಮ್ನೆ ಬಿಡ್ತಾಳ? ನೋಡ್ತಾರ, ನೀನು ಒಳ್ಳೆ ಹುಡುಗಿ, ಇಲ್ಲ ಅಂತ ಹೇಳೋದಿಲ್ಲ. ನಿಮ್ಮಮ್ಮ ಯಾರೇ ಆಗಿದ್ರು ಅವ್ರ ಕೈ ಕಾಲಾದ್ರೂ ಹಿಡಿದು ಈ ಮದ್ವೆ ಮಾಡಿಸ್ತಿದ್ದೆ. ಆದ್ರೆ ನಿಮ್ಮಮ್ಮನ್ ಬಗ್ಗೆ ನಮಗ್ ಚೆನ್ನಾಗ್ ಗೊತ್ತಿದೆ, ಅವ್ರ ನಮ್ಮನ್ನ ನೋಡೋ ರೀತಿನೂ ಗೊತ್ತಿದೆ. ಯಾವ್ದೇ ಕಾರಣಕ್ಕೂ ಈ ಜನ್ಮದಲ್ಲಿ ಈ ಮದ್ವೆ ನಡೆಯೋದಿಲ್ಲ ಅಂತ ಮೀನಾ ಹೇಳ್ತಾಳೆ. ಆದ್ರೆ ಮಂಜ ಮತ್ತೆ ಮೀನನ್ ಹತ್ರ ಹೋಗಿ ಕೇಳ್ಕೊಬೇಕಾದ್ರೆ ಮೀನಾ ಬಾಯಿಗೆ ಬಂದಂಗೆ ಮಂಜಂಗೆ ಬೈದು ಹೋಗು ಅಂತ ಬೈತಿರ್ತಾಳೆ. ಆಗ ಸೂರ್ಯ ಅಡ್ಡ ಬಂದು ಮೀನನ್ನ ಸಮಾಧಾನ ಮಾಡ್ತಾನೆ. ಹಾಗೆ ಮಂಜನ್ ಹತ್ರ ಹೋಗಿ ಯಾವ್ದೇ ಕಾರಣಕ್ಕೂ ನಿನ್ ಪ್ರೀತಿನ ಬಿಟ್ಕೊಡ್ಬೇಡ ಅಂತ ಹೇಳ್ಕೊಡ್ತಾನೆ. ಹಾಗೆ ಸೂರ್ಯ, ನೀವಿಬ್ರು ಎಷ್ಟೇ ಕಷ್ಟ ಆದ್ರೂ ಜೊತೆಲಿ ಇರ್ತೀನಿ ಅನ್ನೋದಾದ್ರೆ ನಿಮ್ಮಿಬ್ರು ಪ್ರೀತಿಗೆ ನಾನ್ ಸಪೋರ್ಟ್ ಆಗಿರ್ತೀನಿ, ನಿಮ್ಮಿಬ್ರನ್ನ ನಾನ್ ಒಂದ್ ಮಾಡ್ತೀನಿ ಅನ್ನೋ ಮಾತನ್ನ ಕೊಡ್ತಾನೆ. ಆದ್ರೆ ಮೀನಿಗ್ ಮಾತ್ರ ಇದ್ರಲ್ಲಿ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ನೋಡು ಮೀನಾ, ಏನೇ ಕಷ್ಟ ಬಂದ್ರೂನು ಅದನ್ನ ನಾವ್ ನೋಡ್ಕೊಳ್ಳೋಣ, ಅದನ್ ಬಿಟ್ಟು ಪ್ರೀತಿ ಮಾಡ್ಬೇಡ, ಅದ್ ಮಾಡ್ಬೇಡ, ಇದ್ ಮಾಡ್ಬೇಡ ಅಂತ ನೀನು ಅವ್ರನ್ನ ತಡಿಬೇಡ. ನೋಡು ತಾರಾ ಆ ವಿಶಾಲು ಮಗಳು ಅನ್ನೋದನ್ನ ಅತ್ತೆ ಹತ್ರ ಆಗ್ಲಿ ಕನಕರ ಹತ್ರ ಆಗ್ಲಿ ಹೇಳ್ಬೇಡ. ಏ ಮಂಜ, ನೀನು ಹೇಳ್ಬೇಡ ಕಣ ಅಂತ ಹೇಳ್ತಾ ಮಂಜ ಮತ್ತೆ ತಾರೆಯನ್ನ ಕರ್ಕೊಂಡು ಸೂರ್ಯ ಅಲ್ಲಿಂದ ಹೋಗ್ತಾನೆ. ನೀನಾ ಮಾತ್ರ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಮನೋಜ ತನ್ ಮದ್ವೆ ಆಗೋ ಹುಡುಗಿನ ಜೊತೆಲ್ ಕರ್ಕೊಂಡು ಆಟೋದಲ್ಲಿ ಹೋಗ್ಬೇಕಾದ್ರೆ ಮೊದ್ಲು ಆ ಹುಡುಗಿ ಆಟೋ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಆಮೇಲೆ ರೋಡ್ ಚೆನ್ನಾಗಿಲ್ಲ ಅಂತ ಬೈಬೇಕಾದ್ರೆ ಏನ್ ಮಾಡೋದು, ಇಲ್ಲಿ ಪಾಲಿಟಿಕ್ಸೇ ಆ ರೀತಿ ಇದೆ ಅಂತ ಮನೋಜ ಹೇಳ್ತಿರ್ತಾನೆ. ಹಾಗೆ ಹೋಗ್ತಾ ಹೋಗ್ತಾ ಅವಳಿಗೆ ಆ ಆಟೋದಲ್ಲಿ ಹೋಗೋದು ಇಷ್ಟ ಆಗೋದಿಲ್ಲ, ವಾಮಿಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಸೈಡ್ ಅಲ್ಲಿ ಆಟೋ ನಿಲ್ಸಿ ಆ ಹುಡುಗಿನ ಕರ್ಕೊಂಡೋಗಿ ಮನೋಜ ಸೈಡ್ ಅಲ್ಲಿ ವಾಮಿಟ್ ಮಾಡೋದಕ್ಕೆ ಹೇಳಿ ಅವಳಿಗೆ ಕುಡಿಯೋದಕ್ಕೆ ನೀರ್ ಕೊಡ್ತಿರ್ತಾನೆ. ಇದನ್ನ ರೋಹಿಣಿ ನೋಡ್ಬಿಡ್ತಾಳೆ. ಏನಿದು, ಮನೋಜು ಒಂದ್ ಹುಡುಗಿ ಜೊತೆ ಇದಾನಲ್ಲ, ಏನ್ ಇಷ್ಟೊಂದ್ ಕೇರ್ ಮಾಡ್ತಿದ್ದಾನೆ ಅಂತ ರೋಹಿಣಿ ಮನ್ಸಲ್ಲಿ ಅನ್ಕೊಂಡು ಅವ್ರಿಬ್ರನ್ನೇ ನೋಡ್ತಿರ್ತಾಳೆ. ಹಾಗೆ ಅವಳನ್ನ ಹೆಗ್ಲು ಮೇಲ್ ಮಲಗಿಸ್ಕೊಂಡು ಮನೋಜ ಸಮಾಧಾನ ಮಾಡ್ತಿರ್ತಾನೆ. ಇದ್ರಿಂದ ರೋಹಿಣಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ವಾಮಿಟ್ ಮಾಡಿ ನನ್ಗೆ ಸುಸ್ತಾಗಿದೆ, ನನ್ಗೆ ಲೆಮನ್ ಸೋಡಾ ಸಿಗುತ್ತಾ ಅಂತ ಆ ಹುಡುಗಿ ಕೇಳ್ದಾಗ ಮನೋಜ ಆಟೋದವನ್ಗೆ ದುಡ್ಡು ಕೊಟ್ಟು ಅಲ್ಲಿಂದ ಹೊರಟೋಗಿ ಅಂತ ಹೇಳಿ ಲೆಮನ್ ಸೋಡಾ ತರೋದಿಕ್ಕೆ ಅಂತ ಹೋಗ್ತಾನೆ. ಮನೋಜ ಆ ಕಡೆ ಹೋಗ್ತಿದ್ದಂಗೆ ರೋಹಿಣಿ ಆ ಹುಡುಗಿ ಹತ್ರ ಬರ್ತಾಳೆ. ಹಾಯ್, ಯಾಕೆ ಸುಸ್ತಾಗಿದ್ದೀರಾ ಅಂತ ರೋಹಿಣಿ ಆ ಹುಡುಗಿ ಹತ್ರ ಕೇಳ್ಬೇಕಾದ್ರೆ, ಹಾ, ಫಸ್ಟ್ ಟೈಮು ಆಟೋದಲ್ಲಿ ಬಂದಿದ್ದು, ಈ ರೋಡ್ ಬೇರೆ ಸರಿ ಇಲ್ಲ, ವಾಮಿಟ್ ಬೇರೆ ಆಗ್ತಿದೆ ಅಂತ ಆ ಹುಡುಗಿ ಹೇಳ್ತಾಳೆ. ಓ ಹೌದಾ, ಫಾರಿನ್ ಇಂದ ಬಂದಿದ್ದೀರಾ ಅಂತ ರೋಹಿಣಿ ವಿಚಾರಿಸ್ಬೇಕಾದ್ರೆ, ಹೌದು, US ಇಂದ ಅಂತ ಆ ಹುಡುಗಿ ಹೇಳ್ತಾಳೆ. ಈ ಕಡೆ ಎಲ್ಲ ರೋಡು ಸ್ವಲ್ಪ ಇದೇ ರೀತಿನೇ ಇರುತ್ತೆ ಅಂತ ಹೇಳ್ತಾ ರೋಹಿಣಿ ತನ್ ಬ್ಯಾಗ್ ಇಂದ ಜಿಂಜರ್ ಕ್ಯಾಂಡಿನ ತೆಗೆದು ಕೊಡ್ತಾಳೆ. ಇದನ್ನ ತಿನ್ನಿ, ನಿಮ್ಗೂ ಸ್ವಲ್ಪ ಬೆಟರ್ ಫೀಲ್ ಆಗುತ್ತೆ ಅಂತ ರೋಹಿಣಿ ಹೇಳ್ದಾಗ ಸರಿ ಆಯ್ತು ಅಂತ ಆ ಹುಡುಗಿ ಆ ಚಾಕ್ಲೇಟ್ ನ ತಿಂತಾಳೆ. ಒಬ್ರೇ ಬಂದಿದ್ದೀರಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಇಲ್ಲ, ನಾನು ನನ್ ಫಿಯಾನ್ಸಿ ಜೊತೆ ಬಂದಿದ್ದೀನಿ ಅಂತ ಆ ಹುಡುಗಿ ಹೇಳ್ತಾಳೆ. ಓ, ಮದ್ವೆ ಆಗ್ತಿದ್ದೀರಾ ಅಂತ ರೋಹಿಣಿ ಕೇಳಿದಾಗ, ಹಾ, ರೀಸೆಂಟ್ ಆಗಿ ಎಂಗೇಜ್ಮೆಂಟ್ ಆಯ್ತು ಅಂತ ಹುಡುಗಿ ಹೇಳ್ತಾಳೆ. ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗತ್ತೆ. ಏನು, ಎಂಗೇಜ್ಮೆಂಟೇ ಮುಗ್ದೋಯ್ತಾ? ಡೈವರ್ಸ್ ಆಗ್ದೇನೆ ಎಂಗೇಜ್ಮೆಂಟ್ ಬೇರೆ ಮಾಡ್ಕೊಂಡಿದ್ಯಾ ಅಂತ ರೋಹಿಣಿ ಮನ್ಸಲ್ಲೇ ಅನ್ಕೋತಿರ್ತಾಳೆ. ನೀವು ಬ್ಯಾಂಗ್ಳೂರೇನಾ ಅಂತ ಹುಡುಗಿ ಕೇಳ್ಬೇಕಾದ್ರೆ, ಆಕ್ಚುಲಿ ನಾನು ಬ್ಯೂಟಿಷಿಯನ್, ದಿಸ್ ಇಸ್ ಮೈ ಕಾರ್ಡ್ ಅಂತ ಹೇಳಿ ರೋಹಿಣಿ ಒಂದು ವಿಸಿಟಿಂಗ್ ಕಾರ್ಡ್ ನ ಆ ಹುಡುಗಿಗೆ ಕೊಡ್ತಾಳೆ. ಹಾಗೆ ಅವ್ಳಿಗೇನಾದ್ರೂ ಬ್ಯೂಟಿ ರಿಲೇಟೆಡ್ ಟಿಪ್ಸ್ ಆಗ್ಲಿ ಅಥವಾ ಮೇಕಪ್ ಏನಾದ್ರೂ ಮಾಡ್ಸಿದ್ರೆ ನನ್ಗೆ ಕಾಲ್ ಮಾಡಿ, ಇಲ್ಲೇ ನಂದು ಬ್ಯೂಟಿ ಪಾರ್ಲರ್ ಇರೋದು ಅಂತ ರೋಹಿಣಿ ಹೇಳ್ತಾಳೆ. ಶೋರ್, ವೈ ನಾಟ್ ಅಂತ ಹೇಳಿ ಆ ಹುಡುಗಿ ರೋಹಿಣಿಗೆ ತನ್ನ ನಂಬರ್ನ ಕೊಡ್ತಾಳೆ. ಓಕೆ ಬಾಯ್ ಅಂತ ಹೇಳಿ ರೋಹಿಣಿ ಮನೋಜ ಬರೋದನ್ನ ನೋಡ್ತಾ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ದೂರದಲ್ಲೇ ನಿಂತ್ಕೊಂಡು ಇವ್ರು ಇನ್ನೇ ಏನ್ ಮಾಡ್ಬೋದು ಅಂತ ನಿಂತ್ಕೊಂಡು ನೋಡ್ತಿರ್ತಾಳೆ. ಅಷ್ಟ್ರಲ್ಲಿ ಮನೋಜ ಲೆಮನ್ ಸೋಡಾ ತಗೊಂಡ್ ಬಂದು ಅವಳಿಗೆ ಕುಡಿಯೋದಿಕ್ಕೆ ಅಂತ ಕೊಡ್ತಾನೆ. ಚಿನ್ನು, ನೋಡು, ಇದನ್ನ ನೀನ್ ಕುಡಿತಾ ಇರು, ಅಷ್ಟ್ರಲ್ಲಿ ನಾನು ಕ್ಯಾಬ್ ಬುಕ್ ಮಾಡ್ತೀನಿ ಅಂತ ಹೇಳಿ ಮನೋಜ ಕ್ಯಾಬ್ ಬುಕ್ ಮಾಡ್ಬೇಕಾದ್ರೆ
ರೋಹಿಣಿ ಇವನು ಆ ಹುಡುಗಿನ ತುಂಬಾ ಪ್ರೀತಿಯಿಂದ ನೋಡ್ತಾ ಇರೋದನ್ನ ಸಹಿಸ್ಕೊಳಕ್ಕಾಗ್ದೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಈ ಕಡೆ ವಿಶಾಲು ಮೋಹನ್ ಅವ್ರ ಹತ್ರ ಬಂದು ತಾರಾ ಲವ್ ಮಾಡ್ತಿರೋದ್ರ ಬಗ್ಗೆ ಹೇಳ್ತಾಳೆ. ಓ, ನಮ್ ತಾರಾ ಲವ್ ಮಾಡ್ತಿದ್ದಾಳ, ತುಂಬಾನೇ ಖುಷಿ ಆಗ್ತಿದೆ. ಯಾರದು ಯಾರಾದ್ರೂ ಬಿಸ್ನೆಸ್ ಮ್ಯಾನ್ ಮಗನ ಅಂತ ಮೋಹನ್ ಕೇಳ್ಬೇಕಾದ್ರೆ ಅಷ್ಟೊಂದೆಲ್ಲ ಖುಷಿ ಪಡ್ಬೇಡಿ, ನಿಮ್ ಮಗಳು ಇದೇ ಆಫೀಸಲ್ಲಿ ಕೆಲ್ಸ ಮಾಡೋ ಹುಡುಗನ್ನ ಲವ್ ಮಾಡ್ತಿದ್ದಾಳೆ. ಅವ್ರಮ್ಮ ಹೂ ಕಟ್ತಿದ್ದಾಳೆ ದೇವಸ್ಥಾನದ ಮುಂದೆ. ಆ ಹುಡುಗನ ಹೆಸರು ಮಂಜ ಅಂತ ವಿಶಾಲು ಹೇಳ್ತಿದ್ದಂಗೆ, ಏನು ಮಂಜನ ಅಂತ ಮೋಹನ್ ಶಾಕ್ ಆಗ್ತಾನೆ. ಆಗ ವಿಶಾಲು ತಾನ್ ತೆಗ್ದಿರೋ ಅಂತ ವಿಡಿಯೋನ ಮೋಹನ್ಗೆ ತೋರಿಸ್ತಾಳೆ. ಮಂಜ ಒಳ್ಳೆ ಹುಡುಗ ಅಂತ ಮೋಹನ್ ಹೇಳ್ಬೇಕಾದ್ರೆ, ಹಾ, ಒಳ್ಳೆ ಹುಡುಗ ಆಗಿರೋದಿಕ್ಕೆ ಬಾಸ್ ಮಗಳನ್ನ ಬುಟ್ಟಿಗೆ ಹಾಕೊಂಡು ಶ್ರೀಮಂತ ಆಗೋಕ್ ನೋಡ್ತಾ ಇದ್ದಾನೆ ಅಂತ ವಿಶಾಲು ಹೇಳ್ತಾಳೆ. ಅವ್ರಪ್ಪ ಸತ್ತಿದ್ದೆ ಅವನಿಂದ ಗೊತ್ತಾ, ಅವನು ಸರಿ ಇಲ್ಲ ಅಂತ ವಿಶಾಲು ಮಂಜನ್ ಬಗ್ಗೆ ಎಲ್ಲಾ ವಿಷಯನೂ ಹೇಳ್ತಿರ್ತಾಳೆ. ಅಷ್ಟೇ ಯಾಕೆ, ಅವ್ರ ಅಕ್ಕನ ಅತ್ತೆ ಇದಾರಲ್ಲ, ಅವರು ನಮ್ ಮಾಸ್ಟರು, ಅವ್ರ ದುಡ್ಡನ್ನೇ ಕದಿದ ನೀವನು ಅಂತ ಎಲ್ಲ ವಿಶಾಲು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮೋಹನ್ಗೆ ಶಾಕ್ ಆಗತ್ತೆ. ಈ ಕಡೆ ಶ್ರುತಿ ರೆಸ್ಟೋರೆಂಟ್ ನ ನೋಡೋದಿಕ್ಕೆ ಅಂತ ಮನೋಜ ಮತ್ತೆ ಅವನನ್ನ ಮದ್ವೆ ಆಗೋ ಹುಡುಗಿ ಇಬ್ರು ಬರ್ತಾರೆ. ಅವ್ರನ್ನ ಶ್ವೇತಾ ಕರ್ಕೊಂಡ್ ಬಂದಿರ್ತಾಳೆ. ಆ US ಇಂದ ಬಂದಿರೋ ಹುಡುಗಿ ಶ್ರುತಿ ರೆಸ್ಟೋರೆಂಟ್ ನ ನೋಡಿ ತುಂಬಾನೇ ಖುಷಿ ಪಡ್ತಾಳೆ. ಆದ್ರೆ ಮನೋಜ ಮಾತ್ರ ಸ್ವಲ್ಪ ಆಟಿಟ್ಯೂಡ್ ನ ತೋರಿಸ್ತಿರ್ತಾನೆ. ಇದ್ರಿಂದ ಆ ಹುಡುಗಿಗೂ ಬೇಜಾರಾಗ್ತಿರುತ್ತೆ. ರೀ, ನಿಮ್ ಅಣ್ಣ ಮಾಡ್ತಿರೋದು ಆ ಹುಡುಗಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ, ಪಾಪ ನೋಡಿ ಅವ್ರ ಮುಖನೇ ಬಾಡ್ದಂಗಾಗೋಯ್ತು ಅಂತ ಮೀನಾ ಹೇಳ್ತಿರ್ತಾಳೆ. ಆ ಪೆಂಗ್ಯ ಮಾಡೋದು ಯಾರಕ್ ತಾನೇ ಇಷ್ಟ ಆಗುತ್ತೆ ಹೇಳು, ಈ ಹುಡುಗಿ ಮುಂದೆ ಅವನ ಆಟ ಏನು ನಡೆಯೋದಿಲ್ಲ ಅಂತ ನನ್ಗನ್ನಿಸ್ತಾ ಇದೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಷ್ಟ್ರಲ್ಲಿ ಶ್ರುತಿ ನಮ್ ಹೋಟ್ಲಲ್ಲಿ ಯಾವ್ದ್ಯಾವ್ ಸ್ಪೆಷಲ್ ಇದೆಯೋ ಅದನ್ನೆಲ್ಲ ತಗೊಂಡ್ ಬರ್ತೀನಿ ಇರಿ ಅಂತ ಹೇಳಿ ಕಿಚನ್ಗೆ ಹೋಗ್ತಾಳೆ. ಈ ಕಡೆ ವಿಶಾಲು ಮೋಹನ್ಗೆ ಇಲ್ದಿರೋದನ್ನೆಲ್ಲ ಚೆನ್ನಾಗಿ ತಲೆಗ್ ತುಂಬಿಡ್ತಾಳೆ. ಅಷ್ಟೇ ಅಲ್ದೆ ಸೂರ್ಯನ್ ಬಗ್ಗೆನೂ ಅವಳು ಹೇಳ್ತಿರ್ತಾಳೆ. ಅವನು ಕುಡ್ಕ, ರೌಡಿ, ಹೇಳ್ಬೇಕು ಅಂದ್ರೆ ಅವ್ರ ಇಡೀ ಫ್ಯಾಮಿಲಿನೇ ಸರಿ ಇಲ್ಲ ಅಂತ ವಿಶಾಲಾಕ್ಷಿ ಮೋಹನ್ಗೆ ಹೇಳ್ತಿರ್ತಾಳೆ. ಆದ್ರೆ ವಿಶಾಲು ಆ ಹುಡುಗ ತುಂಬಾ ಒಳ್ಳೆಯವನು, ತುಂಬಾನೇ ಟ್ಯಾಲೆಂಟ್ ಇದಾನೆ ಅಂತ ಮೋಹನ್ ಹೇಳ್ಬೇಕಾದ್ರೆ, ಟ್ಯಾಲೆಂಟ್ ಇದ್ದಿದ್ ಮಾತ್ರಕ್ಕೆ ಮಗಳನ್ನ ಕೊಟ್ಬಿಡ್ತೀರಾ? ನೋಡಿ, ನಿಮ್ ಮಗಳು ಚೆನ್ನಾಗಿರ್ಬೇಕು ಅಂತ ನಿಮ್ಗೆ ಆಸೆ ಇಲ್ವಾ? ಅವಳಿಗೋಸ್ಕರನೇ ತಾನೆ ನೀವ್ ನನ್ನನ್ನ ಬಿಟ್ಟು ಹೊಟ್ಟೋಗಿದ್ದು. ಈಗ ಆ ಮಗಳು ಚೆನ್ನಾಗಿರ್ಬೇಕು ಅಂದ್ರೆ ನೀವ್ ಕೇರ್ ತಗೊಳ್ಳೇಬೇಕಲ್ವಾ ಅಂತ ವಿಶಾಲು ಮೋಹನ್ ತಲೆ ಕೆಡಿಸ್ತಿರ್ತಾಳೆ. ನಿಜ ವಿಶಾಲು, ಈ ವಿಷಯದಲ್ಲಿ ನೀನ್ ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ಯಾವ್ದೇ ಕಾರಣಕ್ಕೂ ಮಂಜನ್ ಜೊತೆ ನಮ್ ತಾರನ್ನ ಮದ್ವೆ ಮಾಡ್ಬಾರ್ದು ಅಂತ ಮೋಹನ್ ಹೇಳ್ತಾನೆ. ಅದನ್ನ ಕೇಳಿ ವಿಶಾಲ್ಗೆ ತುಂಬಾನೇ ಖುಷಿ ಆಗತ್ತೆ. ಈ ಕಡೆ ರೆಸ್ಟೋರೆಂಟ್ ಅಲ್ಲಿ US ಇಂದ ಬಂದಿರೋ ಹುಡುಗಿ ಜೊತೆ ಎಲ್ರು ಊಟ ಮಾಡ್ಬೇಕಾದ್ರೆ ಸೂರ್ಯ ಕೈಯಲ್ಲಿ ಊಟ ಮಾಡಿ ಅದ್ರ ರುಚಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾನೆ. ನಾನು ಆ ರೀತಿಯಲ್ಲಿ ಆಗೋದಿಲ್ಲ, ಇದೆಲ್ಲ ನಿನ್ನಂತ ಓದಿಲ್ದಿರೋನ್ಗೆ ಸರಿ ಆಗುತ್ತೆ, ನಮ್ಮಂತ ಓದಿರೋರೆಲ್ಲ ಸ್ಪೂನ್ ಅಲ್ಲೇ ತಿನ್ಬೇಕು, ಅವಾಗ್ಲೇ ನಮ್ಗೊಂದ್ ಗೌರವ ಅಂತ ಮನೋಜ ಹೇಳ್ತಿರ್ತಾನೆ. ಇದನ್ನ ಕೇಳಿ ಆ ಹುಡುಗಿಗೆ ಕೋಪ ಬರುತ್ತೆ. ನೋಡಿ ಮನೋಜ್, ಓದಿದ್ರೆ ಮಾತ್ರ ಎಜುಕೇಟೆಡ್ ಆಗೋದಿಲ್ಲ, ಎಲ್ರು ಸಮಾನವಾಗಿ ನೋಡ್ತಾರಲ್ಲ ಅವರೇ ನಿಜವಾದ ಎಜುಕೇಟೆಡ್ಗಳು ಅಂತ ಆ ಹುಡುಗಿ ಹೇಳಿದ ತಕ್ಷಣ ಅದನ್ನ ಕೇಳಿ ಸೂರ್ಯ ಚಪ್ಪಾಳೆ ತಡ್ತಿರ್ತಾನೆ. ಮನೋಜ್, ಆ ಹುಡುಗಿ ಗೊತ್ತಾಗ್ತಾ ಇರೋದು ನಿಮ್ ಅಣ್ಣಂಗ್ ಗೊತ್ತಾಗ್ತಿಲ್ಲ ಅಷ್ಟೇನೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ತಾನೇ ಎಲ್ಲ ಗೊತ್ತಿರೋನು ಅಂತ ಮೆರಿತಿದ್ದ, ಈಗ ಸರಿಯಾಗಿ ಲಗಾಮ್ ಹಾಕಕ್ ಬಂದಿದ್ದಾರೆ ಅಂತ ಹೇಳ್ಕೊಂಡು ರವಿ ನಗ್ತಿರ್ತಾನೆ. ಆ ಹುಡುಗಿ ರವಿ ಮಾಡಿರೋ ಎಲ್ಲಾ ಡಿಶ್ನು ಸೂಪರ್ ಆಗಿದೆ ಅಂತ ಹೊಗಳ್ಬೇಕಾದ್ರೆ ಮನೋಜ ಮಾತಾಡ್ತಾನೆ ಆ ಹುಡುಗಿನ, ನಿನ್ ಮೊದಲನೇ ಗಂಡ ನಿಂಗೆ ಡೈವರ್ಸ್ ಮಾಡಿದ್ ಯಾಕೆ ಅನ್ನೋ ವಿಷಯನ ಕೇಳ್ತಾನೆ. ಅದರಿಂದ ಹುಡುಗಿ ತುಂಬಾನೇ ಅಪ್ಸೆಟ್ ಆಗ್ತಾಳೆ. ಮನೋಜಣ್ಣ ಅದನ್ನೆಲ್ಲ ಪರ್ಸನಲ್ ಆಗಿ ತಿಳ್ಕೊಬೋದಲ್ವಾ, ಅದಕ್ಕೆ ಇವಾಗ ಏನ್ ಅರ್ಜೆಂಟ್ ಇದೆ ಅಂತ ಶ್ವೇತಾ ಕೇಳ್ತಾಳೆ. ಅಯ್ಯೋ, ಅದ್ರಲ್ಲಿ ಏನಿದೆ, ಜಸ್ಟ್ ಕೇಳಿದ್ದಷ್ಟೇನೆ ಅಂತ ಮನೋಜ ಹೇಳಿದಾಗ, ಇದು ನಿಮ್ಗೆ ಮ್ಯಾನರ್ಸ್ ಅನ್ಸುತ್ತಾ ಅಂತ ಶ್ರುತಿ ಕೇಳ್ತಾಳೆ. ಇಟ್ಸ್ ಓಕೆ, ಡಿವೋರ್ಸ್ ಮಾಡಿದಕ್ಕೆ ಕಾರಣ ಅವ್ರು ತುಂಬಾನೇ ಕುಡಿತಾ ಇದ್ರು, ಅದಕ್ಕೆ ಅಂತ ಆ ಹುಡುಗಿ ಹೇಳ್ತಾಳೆ. ಓ, ಹಾಗಿದ್ರೆ ನಮ್ ಸೂರ್ಯನ್ ತರ ಅಂತ ಹೇಳು, ಅವನು ಅಷ್ಟೇ ತುಂಬಾ ಕುಡಿತಾನೆ ಅಂತ ಮನೋಜ ಹೇಳಿದಾಗ ಇದರಿಂದ ಮೀನಿಂಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಏಯ್, ಹುಚ್ಚೇನೋ ನಿನ್ಗೆ, ಅದು ಇದು ಎರಡು ಒಂದೇನೋ ಅಂತ ರವಿ ಹೇಳ್ಬೇಕಾದ್ರೆ, ಮನೋಜ್ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದೀರಾ, ಅವ್ರು ಕುಡಿಯೋದಷ್ಟೇ ಅಲ್ಲ, ಅವರು ಡ್ರಗ್ ಅಡಿಕ್ಟ್ ಆಗಿದ್ರು. ಆ ರೀತಿ ಅಡಿಕ್ಟ್ ಆಗೋದಕ್ಕೂ ಡ್ರಿಂಕ್ಸ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ಹುಡುಗಿ ಹೇಳ್ಬೇಕಾದ್ರೆ, ಓ ಓಕೆ, ಪಾಸ್ಟ್ ಬಗ್ಗೆ ಇವಾಗ ಮಾತಾಡೇನ್ ಪ್ರಯೋಜನ, ಸರಿ ಇವಾಗ ನನ್ ಬಗ್ಗೆ ಹೇಳ್ತೀನಿ. ನಾನು ದೊಡ್ಡದಾಗಿ ಹೋಮ್ ಅಪ್ಲೈನ್ಸ್ ಇಟ್ಕೊಂಡಿದೀನಿ, ಅಲ್ಲಿಗ್ ಬಂದು ಇದನ್ನೆಲ್ಲ ಮಾಡೋದಕ್ಕಾಗೋದಿಲ್ಲ, ಸೊ ನಾನ್ ಅಲ್ಲಿಗ್ ಬಂದ್ಮೇಲೆ ಏನ್ ಮಾಡ್ಲಿ ಅಂತ ಮನೋಜ ಕೇಳ್ದಾಗ, ಅಷ್ಟೇ ತಾನೆ, ಹೆಂಗೋ ಇವ್ರದ್ದು ಸ್ವಂತ ಫ್ಲೈಟ್ ಇದೆ ಅಂತ ಹೇಳ್ತಿದ್ದಾರೆ, ಅದನ್ನ ಡೈಲಿ ನೀನು ತೊಳೆದ್ಬಿಟ್ಟು ಕ್ಲೀನ್ ಆಗಿ ಒರೆಸ್ಬಿಡು, ಹಂಗೆ ಪಳ ಪಳ ಅಂತಿರ್ಬೇಕು ಅಂತ ಸೂರ್ಯ ಹೇಳ್ದಾಗ ಅದನ್ನ ಕೇಳಿ ಅಲ್ಲಿರೋರೆಲ್ರು ಬಿದ್ದು ನಗ್ತಿರ್ತಾರೆ. ಚಿನ್ನು, ನೀನು ಇದಕ್ಕೆಲ್ಲ ನಗ್ಬಾರ್ದು, ಅವನನ್ನ ಇನ್ಸಲ್ಟ್ ಮಾಡ್ತಿದ್ದಾನೆ ಅಂತ ಮನೋಜ ಹೇಳಿದಾಗ, ನೀವು ಸೂರ್ಯ ಅವ್ರನ್ನ ಅದನ್ನೇ ಅಲ್ವಾ ಮಾಡಿದ್ದು, ಸೊ ಅದಕ್ಕೆ ಅವರು ಫನ್ನಿಯಾಗಿ ಹೇಳ್ತಿದ್ದಾರೆ ಅಷ್ಟೇನೆ ಅಂತ ಆ ಹುಡುಗಿ ಹೇಳ್ತಾಳೆ. ಹೌದು ಕಣೋ ಪೆಂಗ್ಯ, ಫನ್ನಿ ಅದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ನಂದು ಊಟ ಮುಗೀತು, ನಾನ್ ಕೈ ತೊಳ್ಕೊಂಡ್ ಬರ್ತೀನಿ ಅಂತ ಹೇಳಿ ಮನೋಜ ಅಲ್ಲಿಂದ ಎದ್ದು ಹೋಗ್ತಾನೆ. ಏನ್ ಶ್ವೇತಾ ಇದು, ಇವ್ರು ನನ್ಗೆ ಆರ್ಡರ್ ಮಾಡಿ ಹೋಗ್ತಿದಾರೆ ಅಂತ ಹುಡುಗಿ ಕೇಳ್ಬೇಕಾದ್ರೆ, ನಾನು ಅವರು ನಾರ್ಮಲ್ ಆಗಿ ಹೇಳಿ ಹೋಗಿರೋದು ಅಂತ ಶ್ವೇತಾ ಹೇಳ್ತಾಳೆ.
ನೀವು ಆರಾಮಾಗಿ ಊಟ ಮಾಡಿ ಅಂತ ಶ್ರುತಿ ಮತ್ತೆ ರವಿ ಇಬ್ರು ಹೇಳ್ತಿರ್ತಾರೆ. ಆದ್ರೆ ಹುಡ್ಗಿಗ್ ಮಾತ್ರ ಮನೋಜನ್ ಆಟಿಟ್ಯೂಡ್ ಅವ್ನ್ ಮಾತು ಯಾವ್ದು ಇಷ್ಟ ಆಗದೆ ಇರೋ ರೀತಿ ಕಾಣಿಸ್ತಿರುತ್ತೆ. ಈ ಕಡೆ ಸೂರ್ಯ ಮೀನಾ ಇಬ್ರು ಮನೆಗ್ ಬಂದ್ಮೇಲೆ ಸೂರ್ಯ ತುಂಬಾನೇ ಯೋಚನೆ ಮಾಡ್ತಿರ್ತಾನೆ. ರೀ, ಮಲಗೋ ಟೈಮಲ್ಲಿ ಏನ್ ಯೋಚನೆ ಮಾಡ್ತಿದೀರಾ ಅಂತ ಮೀನಾ ಕೇಳ್ದಾಗ, ಮೀನಮ್ಮ, ಆ ಹುಡುಗಿನ ನೀನು ಸರಿಯಾಗಿ ಗಮನಿಸ್ತೀಯಾ? ಮನೋಜನ್ ಮಾತು, ಆ ನಡವಳಿಕೆ ಯಾವ್ದು ಆ ಹುಡುಗಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ ಅಲ್ವಾ ಅಂತ ಸೂರ್ಯ ಕೇಳ್ತಾನೆ. ಹೌದು ರೀ, ಇವ್ರು ಮಾತಾಡ್ಬೇಕಾದ್ರೆ ಆ ಹುಡ್ಗಿ ಮುಖನೇ ನಾನ್ ನೋಡ್ತಿದ್ದೆ, ತುಂಬಾನೇ ಬೇಜಾರಲ್ಲಿದ್ರು ಅಂತ ಮೀನಾ ಹೇಳ್ತಾಳೆ. ಇವನು ದೊಡ್ಡದಾಗಿ ಡೀಸೆಂಟ್ ಬಗ್ಗೆ ಎಲ್ಲ ಮಾತಾಡ್ತಾನೆ, ಆದ್ರೆ ಎಲ್ರು ಇರ್ಬೇಕಾದ್ರೆ ಆ ಹುಡುಗಿ ಹತ್ರ ಡೈವರ್ಸ್ ಬಗ್ಗೆ ಕೇಳಿದ್ದು ತಪ್ಪಲ್ವಾ ಮೀನಾ ಅಂತ ಸೂರ್ಯ ಕೇಳ್ತಾನೆ. ಹೌದು ರೀ, ಆ ರೀತಿ ಕೇಳ್ಬಾರ್ದಾಗಿತ್ತು ಅಂತ ಮೀನಾ ಹೇಳ್ಬೇಕಾದ್ರೆ, ಆ ಹುಡುಗಿಗೆ ಇವನ್ ಮೇಲೆ ಒಳ್ಳೆ ಒಪಿನಿಯನ್ ಇಲ್ಲ ಅಂತ ನನ್ಗನ್ನಿಸ್ತಿದೆ ಕಣಮ್ಮ. ಮದ್ವೆ ಮಾಡ್ಕೋತಾಳೋ ಇಲ್ವೋ ಡೌಟ್ ಇದೆ ಅಂತ ಸೂರ್ಯ ಹೇಳ್ತಾನೆ. ನಿಮ್ ಅಣ್ಣ ದೊಡ್ಡದಾಗಿ ಓದಿದೀನಿ ಅಂತ ಹೇಳ್ಕೊಳ್ತಾರೆ ಹೊರತು ಅದಕ್ ತಕ್ಕಂತೆ ಅವ್ರಿಗೆ ಬುದ್ಧಿನೇ ಇಲ್ಲ ಅಂತ ಮೀನಾ ಬೈತಿರ್ತಾಳೆ. ಅಯ್ಯೋ, ಇಷ್ಟ ದಿವಸ ನಮ್ಗೆ ಇದ್ರ ಬಗ್ಗೆ ಗೊತ್ತಿತ್ತು, ಇವಾಗ ಆ ಹುಡ್ಗಿಗೂ ಗೊತ್ತಾಗಿದೆ ಅಷ್ಟೇ ಕಣಮ್ಮ. ಅಲ್ಲ, ಇವನ್ಗೂ ಡೈವರ್ಸ್ ಆಗ್ತಿದೆ, ಆದ್ರೆ ಆ ಹುಡುಗಿ ಇದ್ರ ಬಗ್ಗೆ ಏನಾದ್ರೂ ಒಂದ್ ಮಾತಾದ್ರೂ ಹೇಳಿದ್ಲ ನೋಡು, ಅದು ನಿಜವಾಗ್ಲೂ ಓದಿರೋರ್ ಲಕ್ಷಣ. ಅಂದ್ರೆ ಯಾವಾಗ ಏನ್ ಕೇಳ್ಬೇಕು ಅನ್ನೋ ಕಾಮನ್ ಸೆನ್ಸೇ ಇಲ್ಲ ಈ ಮುಂಡೆದಿಕ್ಕೆ ಅಂತ ಸೂರ್ಯ ಬೈತಿರ್ತಾನೆ. ಹೋಗ್ಲಿ ಬಿಡ್ರಿ, ಅವ್ರ ಜೀವನ ಅವ್ರು ನೋಡ್ಕೊಳ್ತಾರೆ, ನಮ್ಗೆ ಯಾಕೆ? ನಾನು ನಿಮ್ ಹತ್ರ ಇನ್ನೊಂದ್ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ ಮೀನಾ ಹೇಳ್ತಾಳೆ. ಹೌದಾ, ಏನಮ್ಮ ಅದು ಅಂತ ಸೂರ್ಯ ಕೇಳ್ದಾಗ, ನೀವು ಮಂಜಿನ ವಿಷಯದಲ್ಲಿ ಯಾಕೆ ಈ ರೀತಿ ನಡ್ಕೋತಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ನಾನೇನ್ ಮಾಡ್ದೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅಲ್ಲ ರೀ, ಅವ್ರಿಬ್ರು ಲವ್ ಮಾಡೋದಿಕ್ಕೆ ನಾನ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಇದು ಯಾವ ರೀತಿ ನ್ಯಾಯ ಹೇಳಿ ಅಂತ ಮೀನಾ ಕೇಳ್ತಾಳೆ. ನೋಡಮ್ಮ, ಅವ್ರ ಅಪ್ಪ ಅಮ್ಮ ಯಾರು ಅನ್ನೋದು ಪ್ರಶ್ನೆ ಅಲ್ಲ, ಒಟ್ಟಲ್ಲಿ ಇವ್ರಿಬ್ರು ಒಪ್ಕೊಂಡು ಜೊತೆಯಾಗಿರ್ತೀವಿ ಅಂತ ನಿರ್ಧಾರ ಮಾಡಿದ್ಮೇಲೆ ಅದ್ ಯಾರಾದ್ರೂ ಆಗಿರ್ಲಿ, ಯಾರಾದ್ರೂ ಬಂದ್ ಮುಂದೆ ನಿಂತ್ಕೊಳ್ಳಿ, ಅಷ್ಟೇ ಯಾಕೆ ನಮ್ ಸಕ್ಕರೆನೆ ಬೇಡ ಅಂತ ಹೇಳಿದ್ರು ನಾನ್ ತಾರಾ ಮತ್ತೆ ಮಂಜನ್ ಮದ್ವೆನ ಮಾಡೇ ಮಾಡ್ತೀನಿ ಅಂತ ಸೂರ್ಯ ಹೇಳಿ ಹೋಗಿ ಮಲ್ಕೊಂಡ್ಬಿಡ್ತಾನೆ. ಮೀನಾ ಮಾತ್ರ ಇವ್ರು ಯಾಕೆ ಇಷ್ಟೊಂದು ಹಠ ಮಾಡ್ತಿದಾರೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ರೋಹಿಣಿ ಕೊಟ್ಟಿರೋ ವಿಸಿಟಿಂಗ್ ಕಾರ್ಡ್ ನ ನೋಡ್ಕೊಂಡು ಆ ಅಡ್ರೆಸ್ಗೆ ಮನೋಜನ್ನ ಮದ್ವೆ ಆಗೋ ಹುಡುಗಿ ಬರ್ತಾಳೆ. ಬಂದು ನನ್ಗೆ ಬೆಸ್ಟ್ ಆಗಿರೋ ಫೇಶಿಯಲ್ ಮಾಡಿ ಅಂತ ಹೇಳಿದಾಗ ಸರಿ ಆಯ್ತು ಅಂತ ರೋಹಿಣಿ ಒಪ್ಕೋತಾಳೆ. ಹಾಗೆ ಇವಳು ನೋಡ್ಲಿ ಅಂತಾನೆ ತನ್ನ ಮೊಬೈಲ್ ಅಲ್ಲಿ ಮನೋಜ ರೋಹಿಣಿ ಮದ್ವೆ ಆಗಿದ್ ಫೋಟೋನ ಸ್ಕ್ರೀನ್ ಸೇವರ್ ಆಗಿಟ್ಟು ಅವಳ ಮುಂದೆನೆ ನೋಡ್ಲಿ ಅಂತ ಆ ಮೊಬೈಲ್ ನ ಇಟ್ಟು ಹಾಗೆ ಹುಡ್ಗಿಗೆ ಐಬ್ರೋಸ್ ಮತ್ತೆ ಫೇಶಿಯಲ್ ಎಲ್ಲ ಮಾಡೋದಿಕ್ಕೆ ರೆಡಿ ಮಾಡ್ತಿರ್ತಾಳೆ. ಐಬ್ರೋಸ್ ಮಾಡ್ತಾ ಮಾಡ್ತಾನೆ ಮದ್ವೆ ಡೇಟ್ ಫಿಕ್ಸ್ ಆಯ್ತಾ ಅಂತ ಎಲ್ಲ ರೋಹಿಣಿ ವಿಚಾರಿಸ್ತಿರ್ತಾಳೆ. ಇನ್ನೂ ಇಲ್ಲ ಅಂತ ಹುಡುಗಿ ಹೇಳಿದ್ಮೇಲೆ ರೋಹಿಣಿ ಇದಕ್ ಬೇರೆ ಏನಾದ್ರೂ ಪ್ಲಾನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ. ಆಗ ಹುಡುಗಿ ಇದೆಲ್ಲ ಆಗೋದಿಕ್ಕೆ ಎಷ್ಟೊತ್ತಾಗುತ್ತೆ ಅಂತ ಹೇಳಿದಾಗ ಇದೇ ಸರಿಯಾದ ಸಮಯ ಅಂತ ಯೋಚನೆ ಮಾಡ್ತಾ ರೋಹಿಣಿ ತನ್ನ ಮೊಬೈಲ್ ಎತ್ಕೊಂಡು ಒಂದು 20 ಮಿನಿಟ್ಸ್ ಆಗತ್ತೆ ಅಂತ ಹೇಳ್ತಾ ತನ್ನ ಮೊಬೈಲ್ ಅಲ್ಲಿ ಟೈಮ್ ತೋರಿಸ್ಬೇಕಾದ್ರೆ ಆ ಹುಡುಗಿ ರೋಹಿಣಿ ಮತ್ತೆ ಮನೋಜ ಇಬ್ರು ಜೊತೆಗಿರೋ ಫೋಟೋನ ನೋಡ್ಬಿಡ್ತಾಳೆ. ಈ ಫೋಟೋಲಿರೋದು ಯಾರು ಅಂತ ಹುಡುಗಿ ವಿಚಾರಿಸಿದಾಗ ಇದು ನಾನು ಅಂತ ರೋಹಿಣಿ ಹೇಳ್ತಾಳೆ. ಇದು ನೀವು ಓಕೆ, ಬಟ್ ನಿಮ್ ಪಕ್ಕ ನಿಂತಿರೋದು ಯಾರು ಅಂತ ಆ ಹುಡುಗಿ ಕೇಳ್ತಾಳೆ. ಓಹೋ, ಇದಾ, ದಿಸ್ ಇಸ್ ಮೈ ಹಸ್ಬೆಂಡ್ ಮನೋಜ್ ಅಂತ ರೋಹಿಣಿ ಪರಿಚಯ ಮಾಡ್ತಾಳೆ. ಅದನ್ನ ಕೇಳಿ ಆ ಹುಡುಗಿಗೆ ಶಾಕ್ ಆಗತ್ತೆ. ತನ್ ಪ್ಲಾನ್ ಸಕ್ಸಸ್ ಆಗ್ತಿದೆ ಅಂತ ರೋಹಿಣಿ ಮನ್ಸಲ್ಲಿ ಅನ್ಕೊಂಡು ಖುಷಿ ಪಡ್ತಿರ್ತಾಳೆ. ನೀವು ಡಿವೋರ್ಸ್ಗೆ ಅಪ್ಲೈ ಮಾಡಿದೀರಾ ಅಲ್ವಾ ಅಂತ ಹುಡುಗಿ ಕೇಳ್ಬೇಕಾದ್ರೆ, ಹೌದು, ನಿಮ್ಗೆ ಆಸ್ಟ್ರಾಲಜಿನ ಗೊತ್ತಾ ಅಂತ ರೋಹಿಣಿ ಕೇಳ್ತಾಳೆ. ನೋನು, ಬಟ್ ನನ್ಗೆ ಮನೋಜ್ ಗೊತ್ತು ಅಂತ ಆ ಹುಡುಗಿ ಹೇಳ್ತಾಳೆ. ಓ ಹೌದಾ, ನನ್ ಹಸ್ಬೆಂಡು ನಿಮಗ್ ಗೊತ್ತಾ, ಅದ್ ಹೇಗೆ ಅಂತ ರೋಹಿಣಿ ಕೇಳ್ತಾಳೆ. ಯಾಕಂದ್ರೆ ನನ್ಗೆ ಎಂಗೇಜ್ಮೆಂಟ್ ಆಗಿರೋದೇ ಇವ್ರ ಜೊತೆ ಅಂತ ಆ ಹುಡುಗಿ ಹೇಳ್ತಾಳೆ. ಅದನ್ನ ಕೇಳಿ ಶಾಕ್ ಆಗಿ ಅಳೋಳ್ ತರ ರೋಹಿಣಿ ನಾಟಕ ಮಾಡ್ತಿರ್ತಾಳೆ. ಏನು, ಮನೋಜ್ ಜೊತೆ ಎಂಗೇಜ್ಮೆಂಟ್ ಆಗೋಯ್ತಾ ಅಂತ ರೋಹಿಣಿ ಶಾಕ್ ಅಲ್ಲಿ ಕೇಳೋಳ್ ತರ ನಾಟಕ ಮಾಡ್ಬೇಕಾದ್ರೆ ಅದಕ್ಕೆ ಹೂ ಅಂತ ಹುಡುಗಿ ಹೇಳ್ತಾಳೆ. ಆಗ ರೋಹಿಣಿ ಅಳ್ತಾ ಅಳ್ತಾನೆ ಅಲ್ಲಿಂದ ಆಚೆಗ್ ಬಂದ್ಬಿಡ್ತಾಳೆ. ಆಗ ಹುಡುಗಿನು ರೋಹಿಣಿ ಹಿಂದೆನೆ ಬಂದು ಅಳ್ತಾ ಇರೋದನ್ನ ನೋಡಿ ಅವಳಿಗೆ ಹೋಗಿ ಸಮಾಧಾನ ಮಾಡ್ತಾಳೆ. ಮನೋಜ್ ಇಷ್ಟ್ ಬೇಗ ಬದ್ಲಾಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ರೋಹಿಣಿ ಹೇಳಿದಾಗ, ಬಟ್ ಇಷ್ಟರಲ್ಲಿ ನಿಮ್ಗೆ ಡಿವೋರ್ಸ್ ಆಗುತ್ತಲ್ಲ, ಇನ್ನೇನು ಅಂತ ಆ ಹುಡುಗಿ ಕೇಳ್ತಾಳೆ. ಬಟ್ ಐ ಸ್ಟಿಲ್ ಲವ್ ಮೈ ಹಸ್ಬೆಂಡ್, ನನ್ಗೆ ಮನೋಜ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ನನ್ ಮನ್ಸಿನ ತುಂಬಾ ಅವರೇ ಇದಾರೆ ಅಂತ ಹೇಳ್ಕೊಂಡು ರೋಹಿಣಿ ಅಳ್ತಿರ್ತಾಳೆ. ಆಗ ಹುಡುಗಿ ರೋಹಿಣಿಗೆ ಸಮಾಧಾನ ಮಾಡ್ಬೇಕಾದ್ರೆ ರೋಹಿಣಿ ಈ ಮದ್ವೆನ ನಿಲ್ಲಿಸ್ಲೇಬೇಕು ಅಂತ ಆ ಹುಡುಗಿ ಹತ್ರ ಏನೇನೋ ಹೇಳ್ಬಿಡ್ತಾಳೆ. ಅದನ್ನ ಕೇಳಿ ಆ ಹುಡುಗಿನು ತುಂಬಾನೇ ಯೋಚನೆ ಮಾಡ್ತಿರ್ತಾಳೆ. ಪರವಾಗಿಲ್ಲ, ನಾನ್ ಮಾಡಿದ್ದ ಐಡಿಯಾ ಸಕ್ಸಸ್ ಆಗ್ತಿದೆ ಅಂತ ರೋಹಿಣಿ ಆ ಹುಡುಗಿನೇ ನೋಡ್ತಾ ಒಳಗಡೆನೆ ತುಂಬಾನೇ ಖುಷಿ ಪಡ್ತಿರ್ತಾಳೆ. ಮನೋಜ್ ಎಂಗೇಜ್ಮೆಂಟ್ ಆಗಿದೆ ಅಂತ ತುಂಬಾನೇ ಖುಷಿಯಿಂದ ಇದೆಯಲ್ವಾ, ಈ ಮದ್ವೆ ನಡೆಯೋದಕ್ಕೆ ನಾನ್ ಬಿಡೋದಿಲ್ಲ ಅಂತ ರೋಹಿಣಿ ಮನ್ಸನೆ ಅನ್ಕೊಂಡು ಖುಷಿ ಪಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.